ಅಂದ್ರೆ BOM ಅಂದ್ರೆ ಏನು ಅಂತ ಫಸ್ಟ್ ನಾವು ಅದನ್ನ ತಗೋಬೇಕು. ಈ ಯಾವುದೇ ಒಂದು ನೀವು ಸಬ್ಜೆಕ್ಟ್ ಮಾಡ್ಬೇಕಾದ್ರೆ 3 ಥಿಂಗ್ ತುಂಬಾ ಇಂಪಾರ್ಟೆಂಟ್. 3 ಥಿಂಗ್ಸ್ ಏನಂದ್ರೆ ವಾಟ್ ಅಂದ್ರೆ ಏನು ಅಂತ, ಅಂದ್ರೆ ಏನು ಅಂತ ನಾವು ತಿಳಿಸ್ಬೇಕು. ಎರಡನೇದು ಏನ್ ತಿಳಿಸ್ಬೇಕು, ಯಾಕೆ ನಮ್ಗೆ BOM ಬೇಕು ಅಂತ ಎರಡನೇದು. ಮೂರನೇದು ಹೌ, ಹೇಗೆ ಅಂತ. ಫಸ್ಟ್ ವಾಟ್, ವೈ ಅಂಡ್ ಹೌ, ಇದು ಮೂರು ನೀವು ಬರ್ದಿಟ್ಕೊಳ್ಳಿ. ಯಾವುದೇ ಇರ್ಬೋದು ನಿಮ್ಗೆ. ಈಗ ಒಂದು ಕ್ರಿಕೆಟ್ ಬಗ್ಗೆ ಮಾತಾಡ್ಬೇಕು, ಇದು ಮೂರರಲ್ಲಿ ಮಾತಾಡಿ, 1 ಗಂಟೆ ಮಾತಾಡ್ಬೋದು ನೀವು. ಅಥವಾ ಒಂದು ತೆಂಗಿನ ಮರ ಅಂತ ಅದ್ರ ಬಗ್ಗೆ ಈ ಮೂರನ್ನು ಕೇಳಿ, ಅದು 1 ಗಂಟೆ ಮಾತಾಡ್ಬೋದು. ಅಥವಾ ಯಾವುದೇ ಒಂದು ಪ್ರಾಡಕ್ಟ್, ಒಂದು ಮನೆ ಅಂತ ಕೇಳಿ, ಮನೆ ಯಾಕೆ, ಮನೆ ಹೇಗೆ, ಮನೆಯಿಂದ ಏನ್ ಇದೆಲ್ಲ ನೀವು ಅಂದ್ರೆ ಈ ಮೂರು ಕ್ವಶನ್ ವೆರಿ ಇಂಪಾರ್ಟೆಂಟ್, ವಾಟ್, ವೈ ಅಂಡ್ ಹೌ. ಸೊ ಇದನ್ನ ನೀವು ಯಾವಾಗ್ಲೂ ಇಟ್ಕೊಳ್ಬೇಕು. ಯಾವುದೇ ಸಬ್ಜೆಕ್ಟ್ ಅಲ್ಲಿ ಬಂದಾಗ ಇದನ್ನ ಮೂರನ್ನ ನಿಮ್ ತಲೆ ಒಳಗಡೆ ಬಂದ್ರೆ ನೀವು ಅದನ್ನ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಏನಾಯ್ತು, ಯಾರು ಸುಬ್ಮಣಿ ಅವರೇ ಏನಾಯ್ತು, ಏನಂತ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇದೆಯಲ್ಲ? ಕೇಳಿಸ್ತದೆ ಸರ್, ಸರಿಯಾಗಿದೆ. ಯಾಕೋ ಅವ್ರು ಕೈ ಎತ್ತಿದ್ದಾರೆ, ಮತ್ತೆ ಮಾತಾಡೋಣ ಸುಬ್ಮಣಿ ಅವರೇ. ವ್ಯವಹಾರದ ಅವಕಾಶಗಳು. ವ್ಯವಹಾರ, ಈಗ ನಮ್ಮ ಒಂದು ಎಷ್ಟೋ ಜನ ವ್ಯವಹಾರಕ್ಕೋಸ್ಕರ ಬೇರೆ ಬೇರೆ ವ್ಯವಹಾರಗಳನ್ನ ನೋಡ್ತಾ ಇರ್ತಾರೆ, ಅವಕಾಶಗಳನ್ನ ನೋಡ್ತಾ ಇರ್ತಾರೆ. ಕೆಲವರಿಗೆ ಅವಕಾಶ ಇಲ್ಲಿ ಸಿಗುದಿಲ್ಲ, ಬಿಸ್ನೆಸ್ ಅವಕಾಶ ಸಿಗುದಿಲ್ಲ. ಅವಾಗ ಏನ್ ಮಾಡ್ತಾರೆ ಅವರು ಫಾರಿನಿಗೆ ಹೋಗ್ತಾರೆ, ಬೇರೆ ಬೇರೆ ರಾಜ್ಯಗಳಿಗೆ ಹೋಗೋದು. ಇಲ್ಲಿ ನಮ್ಮವರು ಇಲ್ಲಿ ದಕ್ಷಿಣ ಕನ್ನಡ ಉಡುಪಿಯವರೆಲ್ಲ ಬಾಂಬೆಗೆ ಹೋಗ್ತಾ ಇದ್ರು ಮೊದಲು. ಈಗ ಕೆಲವರು ಬೇರೆ ಬೇರೆ ಕಡೆ, ಈಗ ಗಲ್ಫಿಗೆ ಹೋಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಬಟ್ ವ್ಯವಹಾರದ ಅವಕಾಶಗಳು ತುಂಬಾ ಜನರಿಗೆ ಸಿಕ್ಕಿರುವುದಿಲ್ಲ. ಅದರಿಂದ ಅವ್ರು ಏನಾಗ್ತಾರೆ ಅಂತ ಹೇಳಿದ್ರೆ ವಂಚಿತರಾಗ್ತಾರೆ, ಬೇರೆ ಬೇರೆ ಕಡೆ ಹೋಗ್ತಾರೆ. ಸೊ ಈ ವ್ಯವಹಾರದ ಏನೇನು ವ್ಯವಹಾರ ಉಂಟು ಅದನ್ನ ನೀವು ಜನರಿಗೆ ತಿಳಿಸಿಕೊಡುವಂತದ್ದು. ನಮ್ಮಲ್ಲಿ ಯಾವ ವ್ಯವಹಾರ ಇದೆ, DXN ವ್ಯವಹಾರ ಅಂದ್ರೆ ಏನು, ಇದನ್ನ ನಾವು ಕರೆಕ್ಟ್ ಆಗಿ ಮನದಟ್ಟೆ ಮಾಡೋದಂದ್ರೆ ದಟ್ ಈಸ್ ಕಾಲ್ಡ್ BOM. BOM ಅನ್ನ ನೀವು ಯಾವ ರೀತಿ ಪೊಸಿಷನ್ ಮಾಡಬೇಕು, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಇದರಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ, ಇಲ್ಲಿ ಮ್ಯಾಪ್ ಕೊಟ್ಟಿದ್ದಾರೆ. 1 ವರ್ಲ್ಡ್ 1 ಮಾರ್ಕೆಟ್ ಅಂದ್ರೆ ನೀವು ಇಲ್ಲೇ ಕೂತ್ಕೊಂಡು ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ನೀವು ಬಿಸ್ನೆಸ್ ಅನ್ನ ಮಾಡುವಂತ ಒಂದು ಅವಕಾಶ ಎಷ್ಟು ಜನರಿಗುಂಟು. ಉಡುಪಿಯಲ್ಲೇ ಕೂತ್ಕೊಂಡು ಅಮೆರಿಕದಲ್ಲಿ ಬಿಸ್ನೆಸ್ ಮಾಡ್ಬೋದು, ಉಡುಪಿಯಲ್ಲೇ ಕೂತ್ಕೊಂಡು ನೀವು ಆಫ್ರಿಕಾದಲ್ಲಿ ಬಿಸ್ನೆಸ್ ಮಾಡ್ಬೋದು. ಇದನ್ನ ನೀವು ಸರಿಯಾಗಿ ಪಂಚ್ ಮಾಡ್ಬೇಕು ಅವ್ರಿಗೆ. 1 ವರ್ಲ್ಡ್ 1 ಮಾರ್ಕೆಟ್. ಸೊ ಇದೆಲ್ಲ ನಿಮ್ಗೆ ಇಲ್ಲಿ ಈ ಚಿತ್ರದಲ್ಲೇ ಬೇಕಾದಷ್ಟು. ಅಂದ್ರೆ ನೀವು ಬರೀ ಆನ್ಲೈನ್ ಅಲ್ಲಿ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು, ನೀವು ನಿಮ್ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಇದೆಲ್ಲ ಈ ಬಿಸ್ನೆಸ್ ಅಲ್ಲಿ ಇದೆ. ಅಂದ್ರೆ ಬರೇ ನಾವು ಏನ್ ಮಾಡ್ತೀವಿ, BOM ಅಂದ್ರೆ ಸ್ಲೈಡ್ಸ್ ತೋರಿಸಿ ಹೋಗ್ತಾ, ದಟ್ ಇಸ್ ನಾಟ್ ಕರೆಕ್ಟ್. ನಿಮ್ಗೆ ಅಲ್ಲಿ ಕೊಟ್ಟಿದ್ದಾರೆ ಈ ಪಿಕ್ಚರ್ ಅಲ್ಲಿ ಏನೇನಂದ್ರೆ, ಅಲ್ಲಿ ಒಂದು ಕೈಯಲ್ಲಿ ತೋರಿಸಿದ್ದಾರೆ ನೋಡಿ. ಇಲ್ಲಿಂದ ಸೀದಾ ನಿಮ್ಗೆ ಡೆಲ್ಲಿಯಿಂದ ದುಡ್ಡು ಬರ್ತದೆ, ಇಲ್ಲಿಂದ ನೋಡಿದ್ರೆ ಚೆನ್ನೈಯಿಂದ ಹಣ ಬರ್ತದೆ, ಇಲ್ಲಿ ನೋಡಿದ್ರೆ ಬೆಂಗಳೂರಿಂದ ಹಣ ಬರ್ತದೆ, ಇಲ್ಲಿ ನೋಡಿದ್ರೆ ಪೆರು ಇಂದ ಹಣ ಬರ್ತದೆ, ಮಂಗೋಲಿಯಾದಿಂದ ಹಣ ಬರ್ತದೆ. ಸೊ ಅಂತ ಒಂದು ವ್ಯವಹಾರ ಇದು. ಇಸ್ ಇಸ್ ನಾಟ್ ಆರ್ಡಿನರಿ ತರಕಾರಿ ಮಾಡೋದಲ್ಲ, ಅಥವಾ ಈ ಬಸ್ ಬಿಸ್ನೆಸ್ ಅಲ್ಲ ಇದು, ಅಥವಾ ನಿಮ್ಗೆ ಗ್ರೋಸರಿ ಬಿಸ್ನೆಸ್ ಅಲ್ಲ ಇದು, ಅಥವಾ ನಿಮ್ಗೆ ಹಾರ್ಡ್ವೇರ್ ಬಿಸ್ನೆಸ್ ಅಲ್ಲ. ಎಷ್ಟು ಟೆನ್ಷನ್ ಇದೆ ಅದರಲ್ಲಿ, ಎಷ್ಟು ಪ್ರಾಬ್ಲಮ್ ಇದೆ ಅದರಲ್ಲಿ. ಇದರಲ್ಲಿ ನಿಮ್ಗೆ ಆ ಪ್ರಾಬ್ಲಮ್ ಅನ್ನೆಲ್ಲ ಓವರ್ಕಮ್ ಮಾಡಿದ್ದಾರೆ ಇದರಲ್ಲಿ. ಇದನ್ನ ಸರಿಯಾಗಿ ತಿಳ್ಕೊಳ್ಳುವುದೇ ಈ ವ್ಯವಹಾರದ ಅವಕಾಶಗಳ ಸಭೆಗಳ ಉದ್ದೇಶ. ಇದನ್ನ ಫಸ್ಟ್ ನಮ್ಗೆ ಗೊತ್ತಿರಬೇಕು. ಏನು BOM ಅಂದ್ರೆ ಏನು, ಬಿಸ್ನೆಸ್ ಆಪರ್ಚುನಿಟಿ ಮೀಟಿಂಗ್. DXN ಬಿಸ್ನೆಸ್ ಅನ್ನ ನೀವು ಯಾಕೆ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅವಕಾಶಗಳಂದ್ರೆ ಏನು ಅಂತ. ಸೊ ಓಕೆ, 1 by 1 ನೋಡ್ತಾ ಹೋಗೋಣ. ನಮ್ಗೆ ಇದು ಯಾಕೆ ಬೇಕು ಅಂತ, ದಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಅಲ್ವಾ. ಮತ್ತೆ ಏನು ಅಂತ, ಈಗ ಪ್ರತಿಯೊಬ್ಬರಿಗೂ ನೋಡಿ ಏನ್ ಬೇಕು, ಪ್ರತಿಯೊಬ್ಬರಿಗೂ ಆರೋಗ್ಯ ಬೇಕು. ಇವತ್ತು ನಿನ್ನೆ ನಾವು ನಮ್ಮ ಸೂಪರ್ ಬಜಾರ್ ಅಲ್ಲಿ ಒಬ್ಬರು ತುಂಬಾ ವರ್ಷದ ನಮ್ಗೆ ಫ್ರೆಂಡ್, ನೋಡಿ ಹೇಗೆ ಆಗ್ತದೆ ಅಂತ ಒಂದು ಉದಾಹರಣೆ. ನಾವು ಈಗ ಅಲ್ಲಿ ಸೂಪರ್ ಬಜಾರಿಗೆ ಬಂದೆ ನಾವು ಸುಮಾರು 30 ವರ್ಷ ಆಯ್ತು. 1991 ಎಷ್ಟಾಯ್ತು, 25/9/33 ವರ್ಷದಿಂದ ನಮ್ಗೆ ಅವರ ಪರಿಚಯ. ನಮ್ಗಿಂತ ಒಂದು 10 ವರ್ಷ ಯಂಗ್ ಇದ್ದಾರೆ. ನಿನ್ನೆ ಅವರ ಪರಿಸ್ಥಿತಿ ತುಂಬಾ ಸೀರಿಯಸ್ ಅಲ್ಲಿ ಇದ್ದಾರೆ. ಯಾಕಂತ ಹೇಳಿದ್ರೆ ಆರೋಗ್ಯ, ನಮ್ಗೆ ಆರೋಗ್ಯ ಇಂಪಾರ್ಟೆಂಟ್. ನಾವು ಆರೋಗ್ಯವನ್ನು ನಾವು ಏನಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮ್ಮನ್ನ ನೀವೇ ಸಾಯಿಸ್ಕೊಂಡಾಗಿ. ಇದನ್ನ ಸರಿ ತಿಳ್ಕೊಬೇಕು ನಾವು.
ಆದ್ರಿಂದ ಆರೋಗ್ಯ ಮನುಷ್ಯ, ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳ್ತಾರೆ. ನಾವ್ ಏನ್ ತಿನ್ಬೇಕು, ಏನ್ ತಿನ್ಬಾರ್ದು ಅದು ನಮ್ಗೆ ಗೊತ್ತಿರ್ಬೇಕು. ಹೇಗೆ ತಿನ್ಬೇಕು, ಎಷ್ಟು ತಿನ್ಬೇಕು ಅದು ನಮ್ಗೆ ಗೊತ್ತಿರ್ಬೇಕು. ನಾನು ಎಷ್ಟೋ ಕಡೆ ಹೇಳ್ತೀನಿ, ಈವನ್ ನಾವ್ ಏನಾಗ್ತದೆ, ಡಾಕ್ಟರ್ ಇದ್ದಾರೆ ಅಂತ. ನಾನ್ ಡಾಕ್ಟರ್ ಅವ್ರು ಇದ್ದಾರೆ ಗ್ಯಾರಂಟಿ, ಆದ್ರೆ ಡಾಕ್ಟರ್ ಯಾವಾಗ ಇದ್ದಾರೆ? ನೀವು ಸುಮ್ಮನೆ ಹೋಗಿ ಏನು ಕಾಯಿಲೆ ಇಲ್ಲ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ಏನ್ ಹೇಳ್ತಾರೆ? ಕಾಯಿಲೆ ಬಂದ್ರ ಮೇಲೆ ಬಾ ಅಂತ ಹೇಳ್ತಾರ. ನಿನಗೆ ಪ್ರಾಬ್ಲಮ್ ಬಂದ್ರ ಮೇಲೆ ಬಾ ಅಂದ್ರೆ ಪ್ರಾಬ್ಲಮ್ ಆದ್ರ ಮೇಲೆ ಅವ್ರು. ಪ್ರಾಬ್ಲಮ್ ಬರ್ದಿದ್ದ ಹಾಗೆ ಏನಾದ್ರೂ ಉಂಟಾ? ಅದೇ DXN. DXN ಈ ವ್ಯವಹಾರದ ಸಭೆಗೆ ಯಾಕೆ ಬರ್ಬೇಕು? ನಿಮ್ಗೆ ಏನೂ ಪ್ರಾಬ್ಲಮೇ ಬರುದಿಲ್ಲಪ್ಪ ಅಂತದನ್ನ ನಾವಿಲ್ಲಿ ಹೇಳ್ಕೊಡ್ತೀವಿ ಈ ವ್ಯವಹಾರದ ಸಭೆಯಲ್ಲಿ. ಸೊ ಅದು ಇಂಪಾರ್ಟೆಂಟ್ ಇದೆ. ಆರೋಗ್ಯವನ್ನು ಹೇಗೆ ಉಳಿಸ್ಕೊಳ್ಳೋದು, ಆರೋಗ್ಯ ಅಂದ್ರೆ ಏನು, ಆರೋಗ್ಯ ಉಳಿಸ್ಕೊಳ್ಳಿಕ್ ನಾವೇನ್ ಮಾಡ್ಬೇಕು, ಏನ್ ತಗೋಬೇಕು, ಎಷ್ಟೊತ್ತಿಗೆ ತಗೋಬೇಕು, ಅದೇ ಈ ಸಭೆಯ ಉದ್ದೇಶ. ಆದ್ರಿಂದ ಆರೋಗ್ಯ ಇಂಪಾರ್ಟೆಂಟ್, ಅದು ನಮ್ಗೆ ಈ ಸಭೆಯಲ್ಲಿ ಸಿಗ್ತದೆ. ಎರಡನೇದು, ಮನುಷ್ಯನಿಗೆ ಹಣ ಇಂಪಾರ್ಟೆಂಟ್. ಹಣ ಇಲ್ಲ ಅಂತ ಹೇಳಿದ್ರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಹಣ ನಿಮ್ಗೆ ಎಲ್ಲಿ ಹೋದ್ರು ನಿಮ್ಗೆ ಹಣ ಕೇಳ್ತಾರಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ನೀವು ರಿಕ್ಷಾ ಹತ್ತಿದ್ರು ಕೂಡ ಇಳಿದ್ರು ಕೂಡ ಹಣ ಕೊಡ್ಬೇಕು ಅವನಿಗೆ. ಮೀಟರ್ ಬಾಡಿಗೆ ಇಷ್ಟ ಆಯ್ತು ಕೊಡು ಅಂತ ಹೇಳ್ತಾನೆ. ರಾತ್ರಿ ಬಂದ್ರೆ 1.5 ಕೊಡಿ ಹೇಳ್ತಾನೆ ನಾವು. ಸೊ ನೀವು ಬಸ್ ಹತ್ತಿರ ಕೂಡ್ಲೆ ಟಿಕೆಟ್ ಅಂತ ಹೇಳ್ತಾರೆ. ನೀವು ಫ್ಲೈಟಿಗೆ ಹೋಗ್ಬೇಕಾದ್ರೆ ಅಡ್ವಾನ್ಸ್ ಬುಕ್ ಮಾಡ್ಬೇಕು. ನೀವು 10 ದಿವಸ 20 ದಿವಸ ಟ್ರೈನ್ ಟಿಕೆಟ್ ಮೊದಲೇ ಬುಕ್ ಮಾಡಿ, ದುಡ್ಡು ಬೇಕಲ್ಲ ನಿಮ್ಗೆ. ಅಂಗಡಿಗೆ ಹೋಗಿ ಅವ ದುಡ್ಡಿಲ್ಲದೆ ಏನ್ ಕೊಡ್ತಾನ ನಿಮ್ಗೆ? ದುಡ್ಡನ್ನ ನೀವು ಲೀಗಲ್ ಆಗಿ ಯಾರಿಗೂ ಮೋಸ ವಂಚನೆ ಮಾಡದೆ, ಈಗ ಒಂದು ವಿಡಿಯೋ ನೋಡಿದ್ರಲ್ಲ, ಅಲ್ಲಿ ಹೇಳ್ದ ಅವ್ನು ನೋಡಿ ಯಾವ ರೀತಿ ನೀವು ಇದನ್ನ ಸಂಪಾದನೆ ಮಾಡ್ಬೋದು, ಆದಾಯ ಮಾಡ್ಬೋದು, ಎಷ್ಟು ಹಣ ಸಂಪಾದನೆ ಮಾಡ್ಬೇಕು, ನೀವು ಹೇಗೆ ಸಂಪಾದನೆ ಮಾಡ್ಬೇಕು. ಅದರ ಈ ಸಭೆಯ ಉದ್ದೇಶ ಆದಾಯವನ್ನು ನಾವು ಹೇಗೆ ಮಾಡೋದು, ಎಷ್ಟು ಸಂಪಾದನೆ ಮಾಡೋ, ಹಣವನ್ನು ಹೇಗೆ ಸಂಪಾದನೆ ಮಾಡೋ ಅದರ ಬಗ್ಗೆ. ನೆಕ್ಸ್ಟ್, ಟೈಮ್ ಫ್ರೀಡಮ್. ನೀವು 50 ವರ್ಷ ಕೆಲಸ ಮಾಡ್ತೀರಾ, 5 ವರ್ಷ ಕೆಲಸ ಮಾಡ್ತೀರಾ, ಅದು ತುಂಬಾ ಜನ 50 ವರ್ಷ, 95% ಜನ 50 ವರ್ಷ ಕೆಲಸ ಮಾಡ್ತಾರೆ. ಇನ್ನೂ ಕೆಲವು ಪರ್ಸೆಂಟೇಜ್ ಜನ ಸಾಲ ಮಾಡಿರ್ತಾರಲ್ಲ, ಈ ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಅದು ಮುಗಿಯುವುದಿಲ್ಲ. ಅವ್ರಿಗೆ ಹೋಗೋ ತನಕ ಕೆಲಸ ಮಾಡ್ತಾರೆ, ಹೋಗೋ ತನಕ ಕೆಲಸ ಮಾಡ್ತಾರೆ. ಮಾಡ್ಲೇಬೇಕಾದ ಪರಿಸ್ಥಿತಿ ಅವ್ರಿಗೆ. ನಾನ್ 2 to 5 years ಮ್ಯಾಕ್ಸಿಮಮ್ ಇದು ನೀವು ವರ್ಕ್ ಮಾಡಿದ್ರೆ ನೀವು ಫ್ರೀಡಮ್ ತಗೊಳ್ಳಿಕ್ಕೆ ಇಲ್ಲಿ ಸಿಗ್ತದೆ. ಯಾರಿದು ಗೆರೆ ಹಾಕ್ಲಿಕ್ಕೆ ಬಂದ್ರಲ್ಲ, ಆನಂದ್ ಮಸ್ಲಿ ಅವರೇ ನೋಡಿ, ಗೆರೆ ಹಾಕ್ತಾ ಇದ್ದಾರೆ. ಸುರಕ್ಷೆ ಬೇಕು ನಿಮ್ಗೆ, ಸುರಕ್ಷೆ. ಸುರಕ್ಷೆ ಅಂದ್ರೆ ಏನು ಅಂತ, ಸೆಕ್ಯೂರಿಟಿ, ಭದ್ರತೆ. ಅಟ್ಲೀಸ್ಟ್ ನಿಮ್ಮ ಬ್ಯಾಂಕ್ ಅಲ್ಲಿ ಸ್ವಲ್ಪ ನೋಡಿ, ಎಷ್ಟೋ ನಮ್ಗೆ 80 ಲಕ್ಷ ಕೋಟಿ ಜೀವಿಗಳಿದಾರಂತೆ. ಆದ್ರೆ ಮನುಷ್ಯ ಒಂದು ಡಿಫ್ರೆಂಟ್ ಇದ್ದಾನೆ. ಮನುಷ್ಯನಿಗೆ ಭಗವಂತ ಒಂದು ಯೋಚನೆ ಮಾಡುವ ಶಕ್ತಿ ಕೊಟ್ಟಿದ್ದಾನೆ. ಪ್ರತಿ ಒಬ್ಬರಿಗೂ ನಿಮ್ಗೆ ನೋಡಿ, ಇವತ್ತು ನಿಮ್ಗೆ 40 ಇದ್ರೆ ನಾಳೆ ನೆಕ್ಸ್ಟ್ ಇಯರ್ಗೆ 41 ವರ್ಷ ಆಗ್ತದೆ, ಗೊತ್ತಾಗ್ತದೆ ಇಲ್ವಾ ನಿಮ್ಗೆ? 50 ವರ್ಷ ಆಗ್ತದೆ, ಗೊತ್ತಾಗ್ತದೆ ಇಲ್ವಾ? ಹಾಗಿದ್ದಾಗ ನೀವು ಎಷ್ಟೋ ಜನ ನೋಡ್ತೀವಿ, ಹಣ ಬಂದು ಖರ್ಚು ಮಾಡಿ ಆಯ್ತು, ಪುನಃ ಕೆಲವರು ಸಾಲ ಮಾಡ್ಬಿಡ್ತಾರೆ. ನಿಮ್ಮ ಸುರಕ್ಷೆ ಇಂಪಾರ್ಟೆಂಟ್. ನಾಳೆ ಏನಾದ್ರೂ ಸ್ವಲ್ಪ ಆಗ್ದಿದ್ರೆ ತೊಂದರೆ ಇಲ್ಲಪ್ಪ, ಏನೋ ಆಯ್ತು, ಏನ್ ಮಾಡ್ತೀರಿ? ನಿಮ್ಗಾಗ್ಲಿಲ್ಲ, ನಿಮ್ ಫ್ಯಾಮಿಲಿಗಾಯ್ತು, ಏನ್ ಮಾಡ್ತೀರಿ? ಸುರಕ್ಷೆಗೆ ನಿಮ್ಗೆ ಹಣ ಬೇಕು, ಭದ್ರತೆ. ಅದಕ್ಕೋಸ್ಕರ ನೀವು 100 ರೂಪಾಯಿ ಸಂಪಾದನೆ ಮಾಡಿ 20 ರೂಪಾಯಿ ಆದ್ರೂ ತೆಗೆದಿಡಿ, ಅದು ನಿಮ್ಮ ಸುರಕ್ಷತೆ. ಅದು ಆದ್ರೆ ಮಾತ್ರ ನಾವು ಬದುಕ್ತೀವಿ. ಎಷ್ಟೋ ಜನ ನೋಡಿ ಯಾವಾಗ್ಲೂ 25ನೇ ತಾರೀಕಿಗೆ ಮೈನಸ್ ಬಜೆಟ್, ಪುನಃ ಸಾಲ ತರುದು. ಆ ರೀತಿ ಇದ್ರೆ ನೀವು ಒಂದ್ ದಿವಸ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಳ್ತೀರಿ. ನಾವೇನ್ ಹೇಳ್ತೀವಿ, DXN ಅಲ್ಲಿ 100% ನಿಮ್ಗೆ ಸುರಕ್ಷೆ ಇದೆ. ಯಾಕಂತ ಹೇಳಿದ್ರೆ ಒಂದು ಲೆವೆಲ್ ನೀವು ವರ್ಕ್ ಮಾಡಿದ್ರಂತ ಇದು ಲಿವರೇಜ್ ಆಗ್ತಾ ಹೋಗ್ತಾ ಇರ್ತದೆ. ಲಿವರೇಜ್ ಆದ್ರಿಂದ ನಿಮ್ಗೆ ಇದು ಸುರಕ್ಷೆ ಸಿಗ್ತದೆ. ನಿಮ್ಗೆ ಡೆಫಿನೆಟ್ಲಿ ನಿಮ್ಗೆ ಲಿವರೇಜ್, ಯಾಕಂದ್ರೆ ನಿಮ್ ಟೀಮ್ ಬೆಳೀತಾ ಹೋಗ್ತದೆ. ಈಗ ನೋಡಿ, 5 ವರ್ಷ ಆಯ್ತು ನಾವು ಕೊರೋನಾ ಬಂದಂದ್ರೆ ಗಟ್ಟಿ ಇಲ್ಲಿ ಕೂತ್ಕೊಂಡಿದೀವಿ, ನಾವು ಮೀಟಿಂಗ್ ಮಾಡ್ತೀವಿ. ಆದ್ರೆ ಹೊರಗಡೆ ಹೋಗಿ ಫೀಲ್ಡ್ ವರ್ಕ್ ಅಲ್ಲಿ ನಂದು 10% ಇರೋದು, 90% ಅನ್ನ ಸ್ಟಾಪ್ ಮಾಡಿದ್ವಿ. ಯಾಕಂದ್ರೆ ವಿ ಗಾಟ್ ಫ್ರೀಡಮ್. ನಿಮ್ಗೆ ಇದು ಫ್ರೀಡಮ್ ಸಿಗ್ತದೆ. ಆದ್ರಿಂದ ನಿಮ್ಗೆ ಉತ್ತಮ ಆರೋಗ್ಯ ಬೇಕು, ಬೇಕಾದಷ್ಟು ನಿಮ್ಮ ಏನು ಡ್ರೀಮ್ ಇದೆ ಅದನ್ನ ನೀವು ಸಾಕಾರ ಮಾಡ್ಕೋಬೇಕು. ಹಾಗೆ ಎಲ್ಲಾ ಸಾಲ ಮುಕ್ತ ಜೀವನಕ್ಕೆ ಬರಬೇಕು. ಹಾಗೇನೆ ನಿಮ್ಗೆ ಟೈಮ್ ಫ್ರೀಡಮ್.
ಏನು ಬರ್ಡೇ ಪಾರ್ಟಿ ಇರ್ಲಿ ಅಥವಾ ಇನ್ನೇನು ಸೋಷಿಯಲ್ ವರ್ಕ್ ಇರ್ಲಿ ಅಥವಾ ನಿಮ್ಗೆ ವಿದೇಶ ಪ್ರಯಾಣ ಪ್ರತಿ ವರ್ಷ ಫ್ಯಾಮಿಲಿ ಜೊತೆಗೆ ಹೋಗ್ಬೇಕು, ಸಮಯಾವಕಾಶ ಬೇಕು, ಹಾಗೆ ನಿಮ್ಗೆ ಭದ್ರತೆ ಸಿಗ್ತದೆ. ಗೊತ್ತಾಯ್ತಾ ನಿಮ್ಗೆ? ಈಗ ಈ BOM ಅಂದ್ರೆ ಏನಂತ ಗೊತ್ತಾಯ್ತಲ್ಲ, ಇದಕ್ಕೋಸ್ಕರ ನಾವ್ ಇದನ್ನ ಮಾಡ್ಬೇಕು. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಆದ್ರೆ ಇದನ್ನೆಲ್ಲ ಮಾಡ್ಲಿಕ್ಕೆ ನಮ್ಮ ಹತ್ರ ಎಷ್ಟು ಹಣ ಉಂಟು? ಕನಸು ಕನಸಾಗಿಯೇ ಉಳಿತದೆ. ನನಸಾಗುದು ಯಾವಾಗ? ಡ್ರೀಮ್ ಇದೆ ಮನೆ ಕಟ್ಟಬೇಕು ಅಂತ, ಆದ್ರೆ ಕೈಯಲ್ಲಿ ಎಟ್ಕೋದಿಲ್ವೇ? ಕೈಯಲ್ಲಿ ಕಾಸಿಲ್ಲ. ಸೊ ಏನ್ ಮಾಡ್ಬೇಕು? ಪ್ರತಿಯೊಬ್ಬರಿಗೂ ಕನಸಿರ್ತದೆ. ಏನೇನ್ ಕನಸು? ಬೇರೆ 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 ಕನಸಿರ್ತದೆ. ಮಕ್ಳಿಗೊಂದು ಎಜುಕೇಶನ್ ಕೊಡ್ಬೇಕು, ಸಾಲ ಮುಕ್ತ ಜೀವನ ಮಾಡ್ಬೇಕು, ಒಳ್ಳೆಯ ಆರೋಗ್ಯವನ್ನು ಇಟ್ಕೊಳ್ಬೇಕು, ಆ ನಮ್ಮ ಶ್ರೀಮತಿಯವ್ರಿಗೆ ಏನ್ ಬಂಗಾರ ಕೇಳ್ತಾರೆ ಅದನ್ನ ಕೊಡ್ಬೇಕು, ಮಕ್ಕಳು ಡಾಕ್ಟರ್ ಇಂಜಿನಿಯರ್ ಮಾಡ್ಬೇಕು, ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಎಲ್ಲ ಡ್ರೀಮ್. ಆದ್ರೆ ಕತೆ ಏನಾಗಿದೆ ಅಂತ ಹೇಳಿದ್ರೆ ಪರ್ಸ್ ಖಾಲಿ, ದುಡ್ಡಿಲ್ಲ. ಯಾವಾಗ ನೋಡಿದ್ರು ಹಣ ಇಲ್ಲ. ಯಾಕೆಂದ್ರೆ 95% ಜನ ಇದ್ದಾರಲ್ಲ, ಅವರು ಹಣಕ್ಕಾಗಿ ಕೆಲಸ ಮಾಡುವ. ಇದೇ ಪ್ರಾಬ್ಲಮ್ ನೋಡಿ. ಇವತ್ತೇ ಹೇಳ್ತೀನಿ ಕೇಳಿ. ನೀವೇನಾದ್ರೂ ಹಣಕ್ಕಾಗಿ ಕೆಲಸ ಮಾಡ್ತಾ ಇದ್ರೆ ಇವತ್ತಿಂದ ಸ್ವಲ್ಪ ಮೈಂಡ್ ಯೋಚನೆ ಮಾಡಿ. ಯಾಕೆಂದ್ರೆ ಹಣ ಬರ್ತದೆ, ಖಾಲಿ ಆಗ್ತದೆ. ಹಣ ನಿಮ್ಗೋಸ್ಕರ ಕೆಲಸ ಮಾಡ್ತದ ನೋಡಿ. ಹಣ ಯಾವಾಗ ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಶುರು ಮಾಡ್ತದೋ ನೀವು ದೊಡ್ಡ ವ್ಯಕ್ತಿಗಳಾಗ್ತೀರಿ. ಅದು ಮಾತ್ರ ನೀವು ತಿಳ್ಕೋಬೇಕು. ಇಲ್ಲಿ ಹಣವಿಲ್ಲ, ಯಾವಾಗ ನೋಡಿದ್ರು ಹಣ ಇಲ್ಲ, ಅದಿಲ್ಲ ಎಲ್ಲ ಎಲ್ಲಿ, ಹೇಗೆ? ಬಹುಜನರ ಇಂದಿನ ಸ್ಥಿತಿ ಇದೆ. 95% ಜನ ದೇ ಆರ್ ವರ್ಕ್ ಫಾರ್ ಮನಿ. ಆದ್ರಿಂದ ಅವ್ರ ಹತ್ರ ಹಣ ನಿಲ್ಲುವುದಿಲ್ಲ. ಸೊ ನಾವೇನು ಅದಕ್ಕೆ ಹೇಳ್ಬಹುದು, ನಾಲೆಡ್ಜ್ ಕೊಡ್ಬಹುದು, ಆದ್ರೆ ಅವರು ಅದರ ಮುಂದಿನ ಒಂದು ಥಿಂಕಿಂಗೇ ಮಾಡುದಿಲ್ಲ. ಅವ್ರು ಅಂತ ಜನ ನಮ್ಮ ಹತ್ರ ಬೇಕಾದಷ್ಟು ಇದ್ದಾರೆ. ಬಹುಜನರ ಇಂದಿನ ಪರಿಸ್ಥಿತಿ ಇದೇ ಆಗಿದೆ. ಯಾವಾಗ ನೋಡಿದ್ರು ಟೆನ್ಷನ್. ನಮ್ಮನ್ನ ದೊಡ್ಡದಾಗಿ ಶೋ ಅಪ್ ಮಾಡ್ತಾರೆ. 2 ಮೊಬೈಲು, ಅದು ಇದು, ದೊಡ್ಡ ಮೊಬೈಲು, ಆಪಲ್ ಮೊಬೈಲು, ಸಾಲ ಮಾಡಿ ತಗೊಳ್ತಾರೆ. ದೊಡ್ಡ ದೊಡ್ಡ ಗಾಡಿಗಳನ್ನ ಸಾಲ ಮಾಡಿ ದೊಡ್ಡ ದೊಡ್ಡ ಮನೆ ಕಟ್ತಾರೆ, ಸಾಲ ಮಾಡ್ತಾರೆ, ಶೋ ಅಪ್ ಮಾಡ್ತಾರೆ. ಆದ್ರೆ ನೀವು ಹೇಳ್ತೀನಿ ನಾನು, ನೀವು ಅಟ್ಲೀಸ್ಟ್ ಶೋ ಅಪ್ ಮಾಡಿ, ನಾನು ಬೇಡ ಹೇಳುದಿಲ್ಲ, ಆದ್ರೆ ಫ್ಯೂಚರ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ, ಯೋಚನೆ ಮಾಡಿ. ಎಲ್ಲಾ ಬ್ಯುಸಿ ಇದ್ದಾರೆ, ಯಾರಿಗೂ ಟೈಮ್ ಇಲ್ಲ. ನೀವು ಅವಕಾಶ ಹೇಳಿದ್ರೆ ಬರುವುದಿಲ್ಲ ಇಲ್ಲಿ. ಯಾಕೆಂದ್ರೆ ಅವರು ಅದೇ 100ರಲ್ಲಿ ನಾನು ಹೇಳುದಲ್ಲ, ನಿಮ್ಗೆ 5% ಜನ ಸಿಗಬಹುದಷ್ಟೇ. ಇದಕ್ಕೆ ಮೈಂಡ್ ಓಪನೇ ಆಗೋದಿಲ್ಲ. ಹೇಳಿದ್ರೆ ಕೇಳುದಿಲ್ಲ. ಮೀಟಿಂಗ್ ಅಟೆಂಡ್ ಆಗಿ ಅಂತ ಹೇಳ್ತೀವಿ, ಕೇಳುದಿಲ್ಲ. ಯಾಕೆಂದ್ರೆ ಅವರ ಮೈಂಡ್ ಸೆಟ್ಟೇ ಅದೇ ಇರ್ತದಲ್ಲ, ನಾವೇನ್ ಮಾಡ್ಲಿಕ್ಕೆ ಆಗುದು. ಸೊ ಹಾಗಾಗಿ ನಾನು ಹೇಳುದು, ನಿಮ್ಗೆ ಫ್ರೀಡಮ್ ಬೇಕು. ಟೈಮ್ ಫ್ರೀಡಮ್, ಮನಿ ಫ್ರೀಡಮ್, ಟ್ರಾವೆಲ್ ಫ್ರೀಡಮ್, ಟೆನ್ಷನ್ ಫ್ರೀಡಮ್, ಹೆಲ್ತ್ ಫ್ರೀಡಮ್, ಇದು ನಿಮ್ಗೆ ಸಿಗ್ತದೆ, ಇಲ್ಲಿ ಸಿಗ್ತದೆ. ಸೊ ಹಾಗಾಗಿ ಈ ಈ ಇದರಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ನೀವು ಸ್ವಲ್ಪ ಯೋಚನೆ ಮಾಡಿ. ಟನ್ಗಟ್ಟಲೆ ಒತ್ತಡ, ಬೆಳಗ್ಗಿಂದ 24 ಗಂಟೆಲಿ ಟೆನ್ಷನ್. ನಾವು ನೋಡಿ ಬೆಳಿಗ್ಗೆ 5 ಗಂಟೆಗೆ ಎದ್ವಿ, ವಾಕಿಂಗ್ ಆಯ್ತು, ಜಾಗಿಂಗ್ ಆಯ್ತು, ಎಕ್ಸರ್ಸೈಸ್ ಆಯ್ತು, ಮೆಡಿಟೇಷನ್ ಆಯ್ತು, ಈಗ ಆರಾಮಿತ್ತು. ಹೌದು, ಟೆನ್ಷನ್, ನೋ ಟೆನ್ಷನ್. ಇದು ನಾವು ಹೇಳ್ತೀವಿ, ಕೇಳೋರಿಗೆ ಕೇಳ್ತದೆ, ಕೇಳ್ದಿದ್ದವರಿಗೆ ನಾವೇನು ಮಾಡ್ಲಿಕ್ಕೆ ಆಗೋದಿಲ್ಲ. 70 to 80% ಆರೋಗ್ಯ ಸಮಸ್ಯೆಗಳಿಗೆ ಒತ್ತಡವೇ ಕಾರಣವೆಂದು ತಿಳಿಯಲಾಗಿದೆ. ಒತ್ತಡ. ಈಗ ನಾನು ಹೇಳಿದಲ್ಲ, ಸೂಪರ್ ಬಜಾರ್, ನಮ್ಗೆ ಗೊತ್ತೇ ಇಲ್ಲ, ಅವರ ಬಿಸ್ನೆಸ್ ಎಲ್ಲ ಡೌನ್ ಆಗಿ ಭಾರಿ ಪ್ರಾಬ್ಲಮ್ ಆಗಿತ್ತಂತ. ಅದು ಟೆನ್ಷನ್ ಆಗಿ ಅವರಿಗೆ ಆ ಪ್ರಾಬ್ಲಮ್ ಆಗ್ಬಿಟ್ಟು. ಸ್ಟ್ರೆಸ್, ಯಾರಿಗಿಲ್ಲ ಸ್ಟ್ರೆಸ್? ಕೈ ಎತ್ತಿ ನೋಡ. ಎಲ್ಲಿವರೆಗೆ ಸ್ಟ್ರೆಸ್ ಇದೆ? ಸ್ಟ್ರೆಸ್ 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 ಬೆಳಗಿಂದ ಶುರುವಾಗ್ತದೆ ನೋಡಿ ಸ್ಟ್ರೆಸ್. ಯಾಕೆಂದ್ರೆ ಬದುಕ್ಬೇಕಲ್ಲ. ಸಾಲ ದೊಡ್ಡ ಪ್ರಾಬ್ಲಮ್ ನೋಡಿ. ಇದರಿಂದ ನೀವು ಬರ್ಬೇಕು ಅಂತ ಹೇಳಿದ್ರೆ ಡಿಎಕ್ಸನ್ ಇಸ್ ದ ಬೆಸ್ಟ್ ಅಂತ ಹೇಳ್ತೀನಿ ನೋಡಿ. ಡಿಎಕ್ಸನ್ ಇಸ್ ಬೆಸ್ಟ್. ಡಿಎಕ್ಸನ್ ಇಂದ ನೀವು ಎಲ್ಲಾ ಸಾಲ ಮುಕ್ತ ಜೀವನ, ಒತ್ತಡ ಮುಕ್ತ ಜೀವನ, ಟೆನ್ಷನ್ ಮುಕ್ತ ಜೀವನ. ಟೆನ್ಷನ್ ಮುಕ್ತ ಆದ್ರೆ ನಿಮ್ಗೆ ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ಇವತ್ತು ಎಷ್ಟು ಜನ ಹಾರ್ಟ್ ಅಟ್ಯಾಕ್ ಅರ್ಲಿ ಏಜ್ 40-50ರಲ್ಲಿ ನೋಡಿ ಪರ್ಸೆಂಟೇಜ್ ಎಷ್ಟು ಹೋಗ್ತಾ ಇದ್ದಾರೆ. ಯಾಕೆ ಪ್ರಾಬ್ಲಮ್? ಹೇಗೆ ಪ್ರಾಬ್ಲಮ್? ನಮ್ಮ ಮೊನ್ನೆ ರೈಲ್ವೆದಲ್ಲಿ ಬರ್ಬೇಕಾದ್ರೆ ನಮ್ಮ ರೈಲ್ವೆ ಆಫೀಸರ್ ನಮ್ಮ ಪಕ್ಕದಲ್ಲೇ ಕುತ್ಕೊಂಡಿದ್ರು. ಅವ್ರು ಹೇಳ್ತಾರೆ, ಈ ಫುಡ್ ಎಲ್ಲ ತಗೊಂಡ್ರೆ ಮತ್ತೆ ಏನಾಗ್ತದೆ ಅವ್ರಿಗೆ ಗೊತ್ತಿದೆ. ಇದ್ರಲ್ಲಿ ಏನುಂಟು ಈ ಫುಡ್ ಅಲ್ಲಿ? ಓನ್ಲಿ ಹೊಟ್ಟೆ ತುಂಬಿಸ್ಕೊಳ್ಬಹುದು ಅಷ್ಟೇ, ನಮ್ಗೆ ಬಾಡಿಗೆ ಬೇಕಾದ ಅಂಶ ಇದ್ರಲ್ಲಿ ಉಂಟಾ ಕೇಳ್ತಾರೆ. ಸೊ ಹಾಗಾಗಿರೋದ್ರಿಂದ ಇವತ್ತು ನಮ್ಗೆ ಗೊತ್ತಿದ್ದು ಅಂದ್ರೆ ರಾತ್ರಿಯಲ್ಲಿ ನೋಡಿದ ಬಾವಿಯಲ್ಲಿ ಹಗಲಲ್ಲಿ ನಾವು ಹೋಗಿ ಬೀಳ್ತಾ ಇದ್ದೀವಿ. ಅದೇ ನಮ್ಗೆ ಪ್ರಾಬ್ಲಮ್. ನಿಜ ಸ್ಥಿತಿ ಅರ್ಥ ಮಾಡ್ಕೊಳ್ಳೋದಿಲ್ಲ.
ನಾವು ನಮ್ಮ ಕನಸುಗಳನ್ನು ತ್ಯಾಗ ಮಾಡ್ತೀವಿ. ಯಾಕೆ ನಮ್ಮ ಕನಸುಗಳನ್ನು ತ್ಯಾಗ ಮಾಡ್ತೀವಿ ನಾವು? ಯಾಕಂತ ಹೇಳಿದ್ರೆ ದೊಡ್ಡ ಮನೆ ಹೊಂದುವ ಕನಸಿದೆ. ದೊಡ್ಡ ಮನೆಗೆ ನಾವ್ ತ್ಯಾಗ ಮಾಡ್ತೀವಿ. ಯಾರು ಕ್ಲೀನ್ ಮಾಡ್ತಾರೆ? ಯಾರು ಅದನ್ನ ಅಂದ್ರೆ ನಮ್ಮ ಹತ್ರ ಆಗೋದಿಲ್ಲ. ಆವಾಗ ನಾವು ಅದನ್ನ ಬಿಟ್ಬಿಡ್ತೀವಿ. ನಮ್ಮ ಹತ್ರ ಹಣ ಇಲ್ಲ ಅಲ್ಲ, ಏನೋ ಬೇರೆ ರೀಸನ್ ಹೇಳ್ಬಿಡುದು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ನೀಡುವ ಕನಸಿದೆ, ಆದ್ರೆ ಹಣ ಇಲ್ವೇ? ಹೇಗೆ ಶಿಕ್ಷಣ ನೋಡ್ತೀರಿ? ಪ್ರತಿ ವರ್ಷ ಹೋಗ್ಬೇಕು, ಫ್ಯಾಮಿಲಿ ಜೊತೆಗೆ ಒಂದು ಫಾರಿನ್ ಟ್ರಿಪ್ ಹೋಗ್ಬೇಕು, ಆಗ್ತದಾ? ಆಗೋದಿಲ್ಲ. ನಾವು ನೋಡಿ ಒರಿಸ್ಸಾ ಹೋಗಿ ಇಲ್ಲಿ ಪೂರಿ ಜಗನ್ನಾಥ್ ಟೆಂಪಲ್ ಅನ್ನ ನೋಡಿ ಬಂದು, ಸೂಪರ್. ಆ ಜಗನ್ನಾಥ ಆಶೀರ್ವಾದ ನಮ್ಗೆಲ್ರಿಗೂ ಇರ್ಲಿ ಅಂತ ನಾನು ಹೇಳುದು. ಯಾಕೆಂದ್ರೆ 1 ಮಿನಿಟ್ ನೋಡಿ, ಅವನ್ನ ನೋಡ್ಲಿಕ್ಕೆ ನಮ್ಗೆ ಟೈಮ್ ಇರೋದು 1 ಮಿನಿಟ್ ಒಳಗಡೆ. ನಾವು ಜಸ್ಟ್ ಹೀಗೆ ನೋಡ್ಬೇಕು, ಹೋಗ್ಬೇಕು, ಅಷ್ಟು ಅವ ಇಂಪಾರ್ಟೆಂಟ್ ಇದ್ದಾನೆ. ಆದ್ರೆ ನೋಡುವವರಿಗೆ ಆಗುದಿಲ್ಲ, ಜನರಿಗೆ ಟೈಮ್ ಇಲ್ಲ. ಒಳ್ಳೆಯ ಜೀವನ ಶೈಲಿ, ಹೆಲ್ದಿ, ನಮ್ಮ DX ಅನ್ನ ಹೇಳ್ತಾರೆ, ಹೆಲ್ದಿ ವೇ ಟು ವೆಲ್ದಿ ಲೈಫ್ ಅಂತ. ಆರೋಗ್ಯದಿಂದ ಐಶ್ವರ್ಯದೆಡೆಗೆ ಹೋಗ್ಬಹುದು. ಇದು ಎಷ್ಟು ಜನ ರೆಡಿ ಇದ್ದಾರೆ? ಎಲ್ಲದರಲ್ಲೂ ಅಂದ್ರೆ ನಮ್ಮಲ್ಲಿ ಹಿಂದಿನವ್ರು ಹೇಳಿದ್ದಾರೆ, ಹಾಸಿಗೆ ಇದ್ದಷ್ಟೇ ಕಾಲ್ ಚಾಚ್ಕೊಳ್ಬಹುದು. ನಮ್ಗೊಂದು 25,000ಕ್ಕೆ ಅಡ್ಜಸ್ಟ್ಮೆಂಟ್. ನಾವು ಎಕ್ಸ್ಟ್ರಾ ಇನ್ಕಮ್ ರೆಡಿ ಇಲ್ಲ, ಎಕ್ಸ್ಟ್ರಾ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ, ಎಕ್ಸ್ಟ್ರಾ ವರ್ಕ್ ಮಾಡ್ಲಿಕ್ಕೆ ರೆಡಿ ಇಲ್ಲ. ಅಟ್ಲೀಸ್ಟ್ ನಮ್ಮ ಹಾಸಿಗೆಯನ್ನ 1-2 ಫೀಟ್ ಜಾಸ್ತಿ ಮಾಡೋಣ. ಅಂದ್ರೆ ದಿನಕ್ಕೆ 2 ಗಂಟೆ ಎಕ್ಸ್ಟ್ರಾ ವರ್ಕ್ ಮಾಡಿದ್ರೆ ನಿಮ್ಮ ಎಲ್ಲಾ ಕನಸುಗಳನ್ನ ನನಸು ಮಾಡಬಹುದು, ನಿಮ್ಮ ಪ್ರಾಬ್ಲಮ್ ಇಂದ ಹೊರಗೆ ಬರಬಹುದು. ಅದನ್ನೇ ನಾವೀಗ ನಿಮ್ಗೆ ಹೇಳ್ತಾ ಇರೋದು. ಸೊ ಆದಾಯವನ್ನು ಹೆಚ್ಚಿಸುವುದು, ನಿಮ್ಮ ಭವಿಷ್ಯವನ್ನು ಬದಲಿಸುವುದು, ನಿಮ್ಮ ಯೋಚನೆಯನ್ನ ಬದಲಿಸಿ ಅಂತಾರೆ. ನಿಮ್ಮ ಭವಿಷ್ಯವನ್ನು ಓನ್ಲಿ ಥಿಂಕಿಂಗ್, ಏನ್ ಥಿಂಕ್ ಮಾಡಿದ್ರೆ ಸ್ವಲ್ಪ ಡಿಫ್ರೆಂಟ್ ಥಿಂಕ್ ಮಾಡಿ ನೋಡಿ. ನಿಮ್ಮ ಯೋಚನೆ, ವಾಟ್ ಯು ಥಿಂಕ್ ವಾಟ್ ಯು ಆರ್. ನೀವು ಏನು ಯೋಚನೆ ಮಾಡಿ, ಈಗ ಯೋಚನೆ ಮಾಡಿದ್ರೆ BOM ಬರ್ಬೇಕಂತ BOM ಬಂದಿದ್ದೀರಿ, ಹೌದಾ? ಅದೇ ತರ ಒಂದು ಎಕ್ಸ್ಟ್ರಾ ಇನ್ಕಮ್ ಮಾಡ್ಬೇಕಂತ ಯೋಚನೆ ಮಾಡಿ, ನಿಮ್ಗೆ ಅದು ದಾರಿ ಸಿಗ್ತದೆ. ನಿಮ್ಗೆ ದಿನಕ್ಕೆ 1 ಹೋಮ್ ಮೀಟಿಂಗ್ ಮಾಡೋದನ್ನ ಕಲಿಸ್ತೀವಿ. ದಿನಕ್ಕೆ ಒಬ್ಬರಿಗೆ, ಇಷ್ಟು ಜನ ಇದ್ದಾರೆ, ಯಾರನ್ನಾದ್ರು ಒಬ್ಬರನ್ನ ಮೀಟ್ ಮಾಡಿ ಇದರ ಬಗ್ಗೆ ಹೇಳುದು, ಇದರ ಆರೋಗ್ಯದ ಬಗ್ಗೆ ಹೇಳುದು, ಐಶ್ವರ್ಯದ ಬಗ್ಗೆ ಹೇಳುದು. ದಿನಕ್ಕೆ ಒಬ್ಬರಿಗೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದೇ? ನೀವೇನು ನಿಮ್ಗೇನು ವರಿ ಮಾಡುವ ಅಗತ್ಯ ಇಲ್ಲ. ನಾನು ಹೇಳಿದೆ 100ರಲ್ಲಿ 9 ಜನ ನಿಮ್ಗೆ ತಗೊಳುದಿಲ್ಲ, ನಿಮ್ ಪ್ರಾಡಕ್ಟ್ ತಗೊಳುದಿಲ್ಲ. 9 ಜನ ತಗೊಳುದಿಲ್ಲ. ಬರ್ಕೊಡ್ತೇನೆ ಬೇಕಾದ್ರೆ ನಿಮ್ಗೆ. ಒಬ್ರು ಸಿಗ್ತಾರೆ ನಿಮ್ಗೆ, ನೋಡಿ. ನೀವು ರೋಡ್ ಸೈಡ್ ಅಲ್ಲಿ ಹೋಗ್ತಾ ಇರಿ, ಹಾವಾಡಿಗೆ ಬಂದು ಹಾವಾಡಿಸ್ತಾ ಇರ್ತಾರೆ. ಜನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದ್ರಲ್ಲಿ 10ರಲ್ಲಿ ಒಬ್ಬನು ಅವನು ದುಡ್ಡು ಹಾಕ್ತಾನೆ. ಅಲ್ಲಿ ದುಡ್ಡು ಹಾಕಿ ಹೋಗ್ತಾನ. ಅಲ್ಲಿ ಒಂದು ಸಂಗೀತ ಹೇಳ್ತಾ ಇರ್ತಾರೆ, ಸಂಗೀತವನ್ನು ರೋಡಲ್ಲಿ ಹೇಳ್ತಾ ಇರ್ತಾರೆ. ಎಷ್ಟೋ ಜನ ಹೋಗ್ತಾರೆ, ಜನ ಬರ್ತಾರೆ, ಸಾವಿರಾರು ಜನ ಹೋಗ್ತಾರೆ. ಕೆಲವರು ಕೇಳ್ತಾರೆ, ಕೆಲವರು ಕೇಳುದಿಲ್ಲ. ಆದ್ರೆ ಅಲ್ಲಿ ಕೆಲವರು ಬಂದು ಹಣ ಹಾಕೋರು ಇದ್ದಾರೆ, ಹೌದಾ? ನೋಡಿದಿರ ನೀವು? ಹಾಗೇನೆ ಈ ಬಿಸ್ನೆಸ್ ಕೂಡ ನೋಡಿ. ನಿಮ್ಮ ಮೈಂಡ್ ಅನ್ನ ನೀವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಇದು ಸಾಧ್ಯ. ಇದು ನಮ್ಮ ಹತ್ರ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ, ಆಗ್ತದಂದ್ರೆ ಆಗ್ತದೆ ಅಷ್ಟೇ. ಆದಾಯವನ್ನು ಹೆಚ್ಚಿಸುವುದು ಹೇಗೆ? ಹಣವನ್ನು ಜಾಸ್ತಿ, ಈಗ ನಮ್ಗೆ 20,000 ಸಂಬಳ ಬರ್ತದೆ, ಒಂದು 25,000 ಬಂದ್ರೆ ನಮ್ಗೆ ಒಳ್ಳೇದು. 5,000 ಎಕ್ಸ್ಟ್ರಾ ಹೇಗೆ ಮಾಡ್ಬೋದು? ಹೆಚ್ಚು ಹಣ ಹೂಡದೆಯೇ, ಜಾಸ್ತಿ ಹಣ ಹಾಕ್ಲಿಕ್ಕಿಲ್ಲ, ನಿರ್ದಿಷ್ಟ ಕಾಲಮಿತಿ ಇಲ್ಲ, ಇವಾಗ್ಲೇ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ನಮ್ಗೇನು ಟಾರ್ಗೆಟ್ ಇಲ್ಲ, ಟೆನ್ಷನ್ ಇಲ್ಲ, ಈಗ್ಲೇ ಮಾಡ್ಬೇಕಂದ್ರ ರಾತ್ರಿ ಮಾಡ್ಬೇಕಲ್ಲ, ಹಗಲು ಮಾಡ್ಬೇಕು ಇಲ್ಲ. ನಿಮ್ಮ ಸದ್ಯದ ನೌಕರಿ, ಶಿಕ್ಷಣ, ವೃತ್ತಿಯೊಂದಿಗೆ ಮಾಡಿ. ನಿಮ್ಗೆ ಏನು ಶಿಕ್ಷಣ ಇದೆ, ವೃತ್ತಿ ಇದೆ, ಅದ್ರ ಒಟ್ಟಿಗೆ ಇದನ್ನ ಸ್ಟಾರ್ಟ್ ಮಾಡಿ ಅಲ್ಲ. ಅದ್ರ ಜೊತೆಗೆ ನೀವು ಮಾಡಿ, ಅದನ್ನು ಬಿಟ್ಟು ಮಾಡಬೇಡಿ. ಅದನ್ನ 8 ಗಂಟೆ ಅಲ್ಲೇ ಹಾಕಿ. ನಿಮ್ಗೆ 25,000 ಬರೋದು ಬರ್ತಾ ಇರ್ತದೆ. ಎಕ್ಸ್ಟ್ರಾ 2 ಗಂಟೆ ಯಾಕೆ? ನಿಮ್ಗೆ ಹಣ ಉಳಿಸ್ಲಿಕ್ಕೆ, ಸಾಲ ತೀರ್ಸ್ಲಿಕ್ಕೆ, ಅಥವಾ ಫಾರಿನ್ಗೆ ಹೋಗ್ಲಿಕ್ಕೆ. ಯಾಕೆ ಮಾಡ್ಲಿಕ್ಕೆ ಆಗುದಿಲ್ಲ? ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಮಾಡ್ಬೇಕು. ಅದಕ್ಕೆ ನಾನು ಹೇಳುದು, ಭಗವಂತ ನಿಮ್ಗೆ ಖುಷಿ ಆಗ್ಲಿಕ್ಕೆ ಒಂದು ಒಳ್ಳೆಯ ಮನಸ್ಸನ್ನ ಕೊಟ್ಟಿದ್ದಾನೆ. ಬೇರೆ ಪ್ರಾಣಿಗಳಿಗೆ ಅಂತೂ ಯೋಚನೆ ಮಾಡುವ ಆ ಮನಸ್ಸಿಲ್ಲ. ಭಗವಂತ ನಮ್ಗೆ ಕೊಟ್ಟ ನಂತರ ನಾವು ಅದನ್ನ ಯೂಸ್ ಮಾಡ್ಬೇಕಾ ಬೇಡವಾ? ಇಂಥ ಒಂದು ಇದು ಸತ್ಯನ ಸುಳ್ಳ, ಇವರೊಂದು 5 ವರ್ಷದಿಂದ ಕಂಟಿನ್ಯೂಯಸ್ ಆಗಿ ಯಾಕೆ ಹೇಳ್ತಾ ಇದ್ದಾರೆ, ಅದನ್ನಾದ್ರೂ ಯೋಚನೆ ಮಾಡ್ಬೇಕು. ಸ್ವಲ್ಪ ನೀವು ಥಿಂಕ್ ಮಾಡಿ. ಮನಸ್ಸಿದ್ದಲ್ಲಿ ಮಾರ್ಗವಿದೆ, ಮನಸ್ಸು ಬೇಕು. ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಯಾವ್ದಾದ್ರೂ ಅಷ್ಟೇ. ಈಗ ನಿಮ್ಗೆ ಮನಸ್ಸು ಬೇಕು. ಒಂದು ದೇವಸ್ಥಾನಕ್ಕೆ ಹೋಗೋದಾದ್ರೆ, ಒಂದು ಮಸೀದಿಗೆ ಹೋಗು, ಚರ್ಚಿಗೆ ಹೋಗ್ಬೇಕು, ಮನಸ್ಸು ಬೇಕಲ್ಲ.
ಅಥವಾ ಒಂದ್ ಕಡೆ ಟೂರ್ ಹೋಗ್ಬೇಕು, ಮನಸ್ಸು ಬೇಕು. ಈ ಮನಸ್ಸೇ ಮಾಡ್ಲಿಲ್ಲ ಅಂದ್ರೆ ಇಲ್ಲಪ್ಪ ನಮ್ಗೆ ಪುರ್ಸೋತಿಲ್ಲ, ಹೊರಗಡೆ ಭಾರಿ ಬಿಸ್ಲಿದೆ, ಅಯ್ಯೋ ಭಯಂಕರ ಚಳಿ, ಸಾಧ್ಯ ಇಲ್ಲ. ನಾವು ಸಹ ಒಂದ್ ನಿದ್ರೆ ಮಾಡ್ಬೋದಲ್ಲ 7 ಗಂಟೆವರೆಗೆ. ನಾವ್ ಯಾಕೆ 5 ಗಂಟೆಗೆ ಹೇಳ್ತೀವಿ? ನಮ್ ಮನಸ್ಸು ಹೇಳ್ತದೆ ನಿನ್ ಕೆಲಸ ನೀನ್ ಮಾಡ್ಬೇಕು ಅಂತ, ಎಚ್ಚರ ಮಾಡ್ತದೆ. ನಂದು ಆಕ್ಚುಲಿ 5 ಗಂಟೆ 5 ನಿಮಿಷಕ್ಕೆ ಇರ್ತದೆ, ನಾನು 5 ಗಂಟೆಗೆ ಎದ್ದಿರ್ತೀನಿ ಪ್ರತಿದಿನ. ಸಣ್ಣ ಮೊತ್ತದ ಆರಂಭಿಕ ಬಂಡವಾಳ. ನಿಮ್ಗೇನ್ ದೊಡ್ಡ ಒಂದು 5 ಲಕ್ಷ 10 ಲಕ್ಷ 20 ಲಕ್ಷ 50 ಲಕ್ಷ ಹಾಕ್ಲಿಕ್ಕಿಲ್ಲ. ಜಾಸ್ತಿ ಅಂದ್ರೆ ಒಂದು 30,000ದಿಂದ 3 ಕೋಟಿ 300 ಕೋಟಿ ಮಾಡ್ಬೋದು ನೋಡಿ. ಇದು ಕಮಿಟ್ಮೆಂಟ್, ಇನ್ವೆಸ್ಟ್ಮೆಂಟ್ ಮಾಡದೆ ಇಲ್ಲ. ನಿಮ್ಗೆ ಅದು ಒಂದೇ ಸಲ 30,000 ಆಗ್ಲಿಲ್ಲ, 20,000 ಆಗ್ಲಿಲ್ಲ, 10,000 ಆಗ್ಲಿಲ್ಲ, 5,000ದಿಂದನೂ ಸ್ಟಾರ್ಟ್ ಮಾಡ್ಬೋದು. 5,000 ಸ್ಟಾರ್ಟ್ ಮಾಡ್ಬೋದು. ಸಣ್ಣ ಮೊತ್ತದ ಆರಂಭಿಕ ಬಂಡವಾಳ. ಯಾವುದೋ ಒಂದು ದೊಡ್ಡ ಪಾರ್ಟಿ ಮಾಡಿದ್ರೆ ನಿಮ್ಗೆ 5,000 10,000 ಖರ್ಚಾಗ್ತದೆ ಫ್ಯಾಮಿಲಿ ಒಟ್ಟಿಗೆ. ಅದೇ ಬಂಡವಾಳದಲ್ಲೇ ನೀವು ಬೇಕಾದಷ್ಟು ಶ್ರೀಮಂತರಾಗ್ಬೋದು. ಎಲ್ರಿಗೂ ಅವಕಾಶ. ದೊಡ್ಡವರು, ಚಿಕ್ಕವರು, ಮಹಿಳೆಯವರು, ಅಥವಾ ಮನುಷ್ಯರು, ಮಾನವರು, ಗಂಡಸರು, ಅಥವಾ ಮಕ್ಕಳು, ಅಲ್ವಾ ಬಡವರು, ಅಥವಾ ಆಟೋ ಡ್ರೈವರು, ಬಸ್ ಡ್ರೈವರು, ಡಾಕ್ಟ್ರು, ಇಂಜಿನಿಯರ್, ಎಲ್ರಿಗೂ. ಇವ್ರಂತಿಲ್ಲ ನೋಡಿ. ನಾವ್ ಯಾವುದೇ ಕ್ವಾಲಿಫಿಕೇಶನ್ ಕೇಳುವುದಿಲ್ಲ. ನಾವೇನ್ ಕೇಳ್ತೀವಿ ಅಂತ ಹೇಳಿದ್ರೆ, ನಿಮ್ಗೆ 18 ವರ್ಷ ವಯಸ್ಸಾಗಿದೆಯಾ ಅಂತ ಅಷ್ಟು ಕೇಳ್ತೀವಿ. ನೀವು 18 ವರ್ಷ ವಯಸ್ಸಾಗಿದೆ ಅಂದ್ರೆ ನೀವು ಈ ಬಿಸ್ನೆಸ್ ಅನ್ನ ಮಾಡ್ಬೋದು ನೋಡಿ. ಸೊ 18 ವರ್ಷ ವಯಸ್ಸಾಗಿದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ವಿಡಿಯೋ ಕಾಣ್ತಾ ಇಲ್ವಾ? 1 ಮಿನಿಟ್. ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಸರ್ ಇದೆ. ಕಾಣ್ತಾ ಇದೆಯಾ? ಅವರಿಗೆ ಇಲ್ಲಿ ಏನೋ ಕಾಣ್ತಾ ಕಾಣುದಿಲ್ಲ ಇಲ್ಲ ಅಂತ ಅಂತ doubt. ಮೆಸೇಜ್ ಮಾಡಿದ್ದಾರೆ. ಅವರಿಗೆ ಮಾತ್ರ ಸರ್ ನೆಟ್ವರ್ಕ್ ಪ್ರಾಬ್ಲಮ್. ಹೌದಾ? ಓಕೆ ಓಕೆ ಓಕೆ, ಸರಿ ಸರಿ, ಅವ್ರಿಗೆ ಮಾತ್ರ ಪ್ರಾಬ್ಲಮ್, ನಮ್ಗೆ ಪ್ರಾಬ್ಲಮ್ ಇಲ್ಲ. ರೈಟ್, ಓಕೆ. ಎಲ್ಲರಿಗೂ ಅವಕಾಶ ಇದೆ. ತಳದಲ್ಲುಳಿದ ಆದಾಯ. ವಾಹ್, ಎಂತ ಒಂದು ಕನ್ನಡದಲ್ಲಿ ವರ್ಡ್, ನನಗೆ ಈ ವರ್ಡೇ ಗೊತ್ತಿಲ್ಲ ನೋಡಿ. ಈ ರೆಸಿಡ್ಯೂಯಲ್ ಇನ್ಕಮ್ ಅಂತ ನಾನು ಹೇಳ್ತಾನೆ ಇರ್ತೀನಿ. ತಳದಲ್ಲುಳಿದ ಆದಾಯ ಅಂತ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ನೀವು ಎಷ್ಟೇ ಖರ್ಚು ಮಾಡಿದ್ರು ಪುನಃ ನಿಮ್ಗೆ ತಳದಲ್ಲಿ ಸ್ವಲ್ಪ ಆದಾಯ ಉಳಿಸ್ಕೊಂಡಿರ್ತದೆ ಕಂಪನಿ. ಅದನ್ನ ನಿಮ್ಗೆ ರೆಸಿಡ್ಯೂಯಲ್ ಇನ್ಕಮ್ ಆಗಿ ನಿಮ್ಗೆ ನಿಮ್ಮ ನಂತರ ಬರೋ ಒಂದು ಆದಾಯ ಸಿಗ್ತದೆ. ಇದು ನಿಮ್ಮ ಫ್ಯಾಮಿಲಿ ಅವರಿಗೆ, ನಿಮ್ಮ ಮಕ್ಕಳಿಗೆ ಇದರಲ್ಲಿ ಸಿಗ್ತದೆ ನೋಡಿ. ಸೆಕ್ಯೂರಿಟಿ ಇದೆ, ಭದ್ರತೆ ಇದೆ. ಆಕರ್ಷಕ ಗ್ರಹ ಆಧಾರಿತ ವ್ಯಾಪಾರ. ನಿಮ್ಮ ಕುಟುಂಬದೊಂದಿಗೆ, ನಿಮ್ಮ ಮಕ್ಕಳು ಒಂದಿಗೆ, ನಿಮ್ಮ ತಂದೆ ತಾಯಿ ಒಂದಿಗೆ, ಮೈ ಹೋಮ್ ಮೈ ಶಾಪ್, ಮನೆಯಲ್ಲಿ ಕೂತ್ಕೊಂಡು ಈ ಬಿಸ್ನೆಸ್ ಅನ್ನ ಮಾಡ್ಬೋದು. $100 ಬಿಲಿಯನ್ ಉದ್ಯಮ. ಈಗ ಇದು ಓಲ್ಡ್, ಇದು ಈಗ ಆಲ್ರೆಡಿ ಇದು ಐ ಥಿಂಕ್ ಮೋರ್ ಆರ್ $300 ಬಿಲಿಯನ್ ಹೋಗುದು. ಅಷ್ಟು ದೊಡ್ಡದಾಗಿ ಬೆಳೆದು ಬಿಟ್ಟಿದೆ ಇದು. ಅಷ್ಟು ದೊಡ್ಡ ಉದ್ಯಮ. ತುಂಬಾ ಜನರಿಗೆ ಗೊತ್ತಿಲ್ಲ. ನಾನು ಹೇಳುದು ಕೇಳಿ, ತುಂಬಾ ಜನರಿಗೆ ಈ ಬಿಸ್ನೆಸ್ ಗೊತ್ತಿಲ್ಲ. ತುಂಬಾ ಜನರಿಗೆ ಬಂಗಾರದ ಬಿಸ್ನೆಸ್ ಗೊತ್ತುಂಟಾ? ಗೊತ್ತಿಲ್ಲ ಅಲ್ಲ. ನೋಡಿ, ಇವತ್ತು ಬಂಗಾರದ ಶೋರೂಮ್ ಹೇಗೆ ಓಪನ್ ಆಗ್ತದೆ ನೋಡಿ. ಯಾಕಂದ್ರೆ 80,000 ಇದ್ದದ್ದು 1 ಲಕ್ಷಕ್ಕೆ ಹೋಯ್ತು. ಅಂದ್ರೆ ಅವ್ರು ಏನು ಬಂಡವಾಳ 80 ಲಕ್ಷ ಹಾಕಿದ್ದಾರೆ ಅಂತ ತಿಳ್ಕೊಳ್ಳಿ. ಅದು ಇದ್ದಕ್ಕಿದ್ದಾಗೆ 3 ತಿಂಗಳಲ್ಲಿ 1 ಲಕ್ಷಕ್ಕೆ ಹೋದ್ರೆ ಅವರಿಗೆ 20 ಲಕ್ಷ ಕೂತಲ್ಲೇ ಲಾಭ ಆಯ್ತಲ್ಲ. ಎಷ್ಟೋ ಜನರಿಗೆ ಈ ಬಿಸ್ನೆಸ್ ಬಗ್ಗೆ ಗೊತ್ತಿರೋದಿಲ್ಲ. ಕೆಲವೊಂದು ಬಿಸ್ನೆಸ್ ಕೆಲವರಿಗೆ ಗೊತ್ತಿರೋದಿಲ್ಲ. ಸೊ ನೋಡಿ, ಆ ಬಿಸ್ನೆಸ್ ಅಲ್ಲಿ ಕುತ್ಕೊಂಡಲ್ಲಿ ಅವ್ರ ವ್ಯಾಪಾರ ಆಗದಿದ್ರು 20 ಲಕ್ಷ ಲಾಭ ಆಯ್ತಲ್ಲ, ಅಂತ ಒಂದು ಬಿಸ್ನೆಸ್. ಹಾಗೇನೆ ಈ ಬಿಸ್ನೆಸ್ ಕೂಡ ನಿಮ್ಗೆ ಅದೇ ತರ, ಅಂತ ಒಂದು ಬಿಸ್ನೆಸ್ ಅಲ್ಲಿ ನಾವಿದ್ದೀವಿ. ಸಮಯದ ಸ್ವಾತಂತ್ರ್ಯ. 5 ವರ್ಷ ನೋಡಿ. ನೀವು ಇವತ್ತು ಡಿಸೈಡ್ ಮಾಡಿದ್ರೆ ಇನ್ 5 ವರ್ಷದಲ್ಲಿ ನೀವು ಫುಲ್ ಫ್ರೀಡಮ್ ಆಗ್ಬೋದು. ಬಟ್ ನೀವು ದಿನಕ್ಕೆ 2 ಗಂಟೆ ನೀವು ಬರ್ದಿಡ್ಬೇಕು ನಿಮ್ಮ ಡೈರಿಯಲ್ಲಿ. ಒಂದು ಹೋಮ್ ಮೀಟಿಂಗ್ ಮಾಡಿದೀನಿ, ಒಬ್ಬರಿಗೆ ಹೋಗಿ ಈ DXN ಬಿಸ್ನೆಸ್ ಹೇಳಿದೀನಿ, ನೀವು ದಿನಕ್ಕೆ ಬರ್ದಿಟ್ಟು ನನಗೆ ತೋರಿಸ್ಬಿಡಿ. 30 ದಿನ ಇದೆ, ಅಟ್ಲೀಸ್ಟ್ 5 ದಿವಸ ಬಿಟ್ಬಿಡಿ. 25 ಪ್ಲಾನ್ ಕೊಟ್ಟಿದೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಕೇಳಿ, 5 ವರ್ಷದಲ್ಲಿ ನಿಮ್ಮ ಇನ್ಕಮ್ ಮಿನಿಮಮ್ 1 ಲಕ್ಷ ಇರ್ತದೆ. ಮಿನಿಮಮ್ 1 ಲಕ್ಷ ಪರ್ ಮಂತ್ ಗ್ಯಾರಂಟಿ. ಯಾಕೆಂದ್ರೆ ನೆಟ್ವರ್ಕ್ ಮಾರ್ಕೆಟ್ ಅಲ್ಲಿ 1,000 ಪ್ರಾಪರ್ ಪ್ಲಾನ್ ಯಾರು ಕೊಡ್ತಾರೋ, 1,000 ಪ್ರಾಪರ್ ಪ್ಲಾನ್ ಯಾರು ಕೊಡ್ತಾರೋ ಅವ್ರು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗ್ತಾರೆ ಅಂತ ಉಂಟು. ನೆಟ್ವರ್ಕ್ ಮಾರ್ಕೆಟಿಂಗ್ ಚಾಂಪಿಯನ್ ಅಂತ ಬುಕ್ ಅಲ್ಲಿ ಆತರ ಬರೆದು ಬಿಟ್ಟಿದ್ದಾರೆ. ಅಂದ್ರೆ 1,000 ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕಿದ್ರ ನೀವು? ಅಟ್ಲೀಸ್ಟ್ 1 ವರ್ಷಕ್ಕೆ ಅಂತ ತಿಳ್ಕೊಳ್ಳಿ, 1 ವರ್ಷಕ್ಕೆ 300, 2 ವರ್ಷಕ್ಕೆ 600, 3 ವರ್ಷದಲ್ಲಿ ನೀವು ಫ್ರೀಡಮ್ ತಗೋಬಹುದು. ಇದ್ರಲ್ಲಿ ಜನ ಯಾಕೆ ಫ್ರೀಡಮ್ ತಗೊಳ್ಳೋದಿಲ್ಲ?
ಡೈರಿ ಬರೆಯುವುದಿಲ್ಲ, ನಾನು DXN ಮಾಡ್ತಾ ಇದ್ದೀನಿ, ನಾನು DXN ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ DXN ಬಿಸ್ನೆಸ್ ಅವ್ರು ಮಾಡುದಿಲ್ಲ, ಅವ್ರು ಯಾವ್ದೋ ಬೇರೆ ಬಿಸ್ನೆಸ್ ಮಾಡ್ತಾರೆ. ಯಾಕಂದ್ರೆ DXN ಮಾಡಿದ್ರೆ ದಿನ ಡೈರಿ ಬರಿಬೇಕಲ್ಲ. ಎಷ್ಟು ಜನರಿಗೆ ಪ್ರಾಡಕ್ಟ್ ಕೊಟ್ಟಿದ್ದೀವಿ, ಎಷ್ಟು ಪ್ಲಾನ್ ಕೊಟ್ಟಿದ್ದೀವಿ, ಎಷ್ಟು ಫಾಲೋ ಅಪ್ ಮಾಡಿದೀವಿ, ನಮ್ ಡೌನ್ ಲೈನ್ ಏನ್ ಮಾಡ್ತಾ ಇದ್ದಾರೆ, ನಮ್ ಡೌನ್ ಲೈನ್ ಎಲ್ಲೆಲ್ಲಿ ಇದ್ದಾರೆ, ಅದೆಲ್ಲ ಗೊತ್ತಿರ್ಬೇಕಲ್ಲ. ನೀವೊಂದು ತೋಟ ಮಾಡಿದ ನಂತರ ತೋಟದಲ್ಲಿ ಒಂದು 100 ತೆಂಗಿನ ಮರ ಇದ್ರೆ ಯಾವ ತೆಂಗಿನ ಮರಕ್ಕೆ ಫಲ ಬಿಡುವುದಿಲ್ಲ ಗೊತ್ತಾಗ್ತದೆ ಇಲ್ವಾ? ಯಾಕೆ ಬಿಡುದಿಲ್ಲ? ಅದಕ್ಕೆ ನೀರು ಬಿಟ್ಟಿಲ್ಲ ಇರ್ಬೋದು, ಅದಕ್ಕೆ ಹುಳ ಹೊಡೆದಿರ್ಬೋದು, ಅಥವಾ ಏನೋ ತಡಿಲ್ ಹೊಡೆದಿರ್ಬೋದು, ಏನೇನೋ ಆಗಿರ್ಬೋದು. ಇದು ಗೊತ್ತಿರ್ತದಲ್ಲ. ಅದೇ ತರ ನಾವು ಅದರಲ್ಲಿ ಇಂಟ್ರೆಸ್ಟ್ ತಗೋಬೇಕು. ಆವಾಗ ಮಾತ್ರ ನೀವು ಇದನ್ನೆಲ್ಲ ಸಮಯದ ಸ್ವಾತಂತ್ರ್ಯ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದು ಕೆಲಸನೇ ಮಾಡ್ಲಿಲ್ಲ ಅಂದ್ರೆ 5 ವರ್ಷ, 10 ವರ್ಷ, 20 ವರ್ಷ ಹೀಗೆ ಇರ್ತೀವಿ. ನಿಮ್ಗೆ ಫ್ರೀಡಮ್ ಕನಸಿನ ಮಾತಾಗ್ತದೆ. ವರ್ಕ್ ಈಸ್ ವರ್ಕ್ಶಿಪ್, ವರ್ಕ್ ಈಸ್ ವರ್ಶಿಪ್. ನಾನು ಮೊದಲು ಕೆಲವು ನಮ್ಮ ಸಕ್ಸಸ್ ಸ್ಟೋರಿಯಲ್ಲಿ ಹೇಳ್ತಿದ್ದೆ ನಾನು, ವರ್ಕ್ 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 ನೋ ಮನಿ. 1 ವರ್ಷ ನೋ ಮನಿ, ವರ್ಕ್ 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 ಸ್ವಲ್ಪ ಮನಿ. ಅದೇ ಈ ಸಿಸ್ಟಮ್ ಅಲ್ಲಿ ವರ್ಕ್ ಆಗುದು. ಯಾಕೆಂದ್ರೆ 95% ಜನ ರಿಜೆಕ್ಷನ್ ಮಾಡ್ತಾರೆ, ನೀವು 5% ಜನವನ್ನು ಹುಡುಕ್ಬೇಕಾಗ್ತದೆ. ಸೊ ಹಾಗೆಯೇ ಮಿಲಿಯನರ್ ಆಗುವ ಅವಕಾಶ. ನಾವು 2023ರಿಂದ ಮಿಲಿಯನರ್ ಸ್ವಾಮಿ. ಚೂಟಿ ನೋಡಿ, ನಾವಿಲ್ಲಿ ಜೀವಂತ ಇದ್ದೀವಿ. ನಾನೇ ಇದು ಮಾತಾಡೋದು, ಇದು ರೆಕಾರ್ಡೆಡ್ ಅಲ್ಲ, ನಾನೇ ಮಾತಾಡೋದು. ನಮ್ದೇ ಇದು ಮನೆ, ನಮ್ದೇ ಗಾಡಿ. ನಾವು ಈಗ ನೋಡಿ, ಮೊನ್ನೆ ಇಲ್ಲಿಂದ ನನಗೆ 90,000 ಖರ್ಚು. ನಾವು 3 ಜನ ಹೋಗಿದ್ದು, 90,000 ಖರ್ಚಾಯ್ತು. ನಾನು ಎಲ್ಲಿಗೆ ಹೋಗಿದ್ದೆ ಗೊತ್ತು ನಮ್ಗೆ? ಭುವನೇಶ್ವರ್, ದಟ್ ಈಸ್ ಟೆಂಪಲ್ಗೆ ಹೋಗಿದ್ದೀವಿ ನಾವು. ಪೂರಿ ಜಗನ್ನಾಥ್ ಮಂದಿರ ನೋಡಿ ಬಂದ್ವಿ. ಮೊದಲೊಂದ್ಸಲ ಹೋಗಿದ್ದೇನೆ, ಈ ಸಲ ಫ್ಯಾಮಿಲಿ ಒಟ್ಟಿಗೆ ಹೋಗಿ. ಅದ್ರ ನಂತರ ನಾನೀಗ ಗೋವಾಕ್ಕೆ ಹೋಗಿ ಬಂದೆ. ಅಲ್ಲಿ ಸ್ಟಾರ್ ಹೋಟೆಲ್ 15,000 ನೋಡಿ, ಒಂದು ದಿನಕ್ಕೆ 15,000 ರೂಪಾಯಿ. ಸ್ಟಾರ್ ಹೋಟೆಲ್ ಅಲ್ಲಿ 2 ದಿವಸ ಇದ್ದು. ಝೂರಿ ವೈಟ್ ಸ್ಯಾಂಡ್ ಹೋಟೆಲ್ ಅಂತ ಹಾಕಿ, ಝೂರಿ ವೈಟ್ ಸ್ಯಾಂಡ್ ಹೋಟೆಲ್ ನೋಡಿ, ಜಸ್ಟ್ 37 ಎಕರೆಯಲ್ಲಿ. ಎಂತ ಒಂದು ಎಂಜಾಯ್ಮೆಂಟ್. ಸೊ ಮಿಲಿಯನರ್ ಆಗ್ಬೋದು. ಥಿಂಕ್ ಲೈಕ್ ಎ ಮಿಲಿಯನರ್, ವಾಕ್ ಲೈಕ್ ಎ ಮಿಲಿಯನರ್, ಡ್ರೆಸ್ ಲೈಕ್ ಎ ಮಿಲಿಯನರ್. ಬೆಳಿಗ್ಗೆ ನಾನು ಯಾಕೆ ಇದು ಕೋಟ್ ಎಲ್ಲ ಹಾಕಿ ಕೂತ್ಕೊಳ್ದೆ? ಐ ಆಮ್ ಎ ಮಿಲಿಯನರ್. I may think like a millionaire, walk like a millionaire, talk like a millionaire. I am a millionaire. ಸುಮ್ಮನೆ ನಾನು ನಿಮ್ಗೆ ಐ ಆಮ್ ಸೀರಿಯಸ್ ಆಗಿ ನಾನು ಹೇಳ್ತಾ ಇರೋದು. ನಿಮ್ಗೆ ಒಂದು ತಲೆಯಲ್ಲಿ ಏನಾದ್ರೂ ಬುರುಡೆ ಇದ್ರೆ ಅರ್ಥ ಬುರುಡೆ ಇಲ್ಲ ಅಂದ್ರೆ ನಾನೇನ್ ಮಾಡ. 5 ವರ್ಷ ಹೇಳಿ 10 ವರ್ಷ ಹೇಳಿದ್ರು ಕೆಲವರಿಗೆ ಅರ್ಥ ಆಗುತ್ತೆ. ಸೊ ಹಾಗಾಗಿ DXN ನ ವಿತರಣಾ ವ್ಯವಸ್ಥೆಯಾಗಿ, ಏನಪ್ಪಾ ಇದು ವಿತರಣಾ ವ್ಯವಸ್ಥೆಯಾಗಿ, ಇಲ್ಲೇ ಸ್ವಲ್ಪ ನೀವು ಸರಿಯಾಗಿ ತಿಳ್ಕೋಬೇಕು. ಮನಸ್ಸಿದ್ದರೆ ಮಾರ್ಗವಿದೆ. ಆಲ್ರೆಡಿ ನಮ್ಮ ಬೆಳಿಗ್ಗೆಯ ವಿಡಿಯೋದಲ್ಲಿ ನಮ್ಮ ಲೀಡರ್ ಹೇಳಿದ್ದಾರೆ, ಇದ್ರ ಬಗ್ಗೆ ಮಾತಾಡಿದ್ದಾರೆ. ಜಸ್ಟ್ ರೆಕಮೆಂಡ್ ಮಾಡೋದ್ರಿಂದ ದುಡ್ಡು ಸಿಗ್ತದೆ. ನಂದಿನಿ ಹಾಲು ಒಳ್ಳೇದಿದೆ, ಎಲ್ಲಿ ಹೇಳ್ಬೇಕಾ? ಹೇಳ್ತೀವಿ, ಕೊಡಿ 10 ರೂಪಾಯಿ ಕೊಡಿ. ಕಿಚ್ಚನ ಪಿಕ್ಚರ್ ಬೆಸ್ಟ್ ಇದೆ, ದುಡ್ಡು ಕೊಡಿ. ರೆಕಮೆಂಡೇಶನ್ ದುಡ್ಡು. DXN ಶಾಂಪು ಒಳ್ಳೇದಿದೆ, 50 ರೂಪಾಯಿ ಸಿಕ್ತು. ಸೋಪ್ ಒಳ್ಳೇದಿದೆ, ನಿಮ್ಗೆ 30 ರೂಪಾಯಿ ಸಿಕ್ತು. ಅಥವಾ ನಿಮ್ಗೆ ಡೈನಾಕ್ಲಿನ್ ಒಳ್ಳೇದಿದೆ, ನೋಡಿ ಇಲ್ಲಿ ನೋಡಿ ಕೊಟ್ಟಿದ್ದಾರೆ ಹೇಗಿದೆ ಅಂತ ಹೇಳಿ. DXN ವ್ಯವಹಾರವು ಒಂದು ಸಕ್ರಿಯವಾದ, ಚಲನಶೀಲವಾದ, ಬಾಯಿ ಮಾತಿನ ಮೂಲಕವೇ ನಡೆಯುವ ವ್ಯವಹಾರ. ಬರೇ ಮೌತ್ ಮಾತಾಡೋದ್ರಿಂದ ದುಡ್ಡು ಬರ್ತದೆ ಅಂತಾರೆ. ಎಷ್ಟು ಬೇಕಾದ್ರೆ ಮಾತಾಡಬಹುದು. ಇಲ್ಲಿ ಉತ್ಪನ್ನಗಳ ಮಾರಾಟ ಮತ್ತು ಹಾಗೂ ಪ್ರಚಾರವು ಸದಸ್ಯರು ಮತ್ತು ವಿತರಕರ ಮೂಲಕ ಚಿಲ್ಲರೆ ಮಾರಾಟ ಹಾಗೂ ಪ್ರಾಯೋಜನೆಯಿಂದ ನಡೆಯುತ್ತದೆ, ಮಧ್ಯವರ್ತಿಗಳಿಂದಲ್ಲ. ಮಧ್ಯವರ್ತಿಗಳಿದ್ರೆ ನಮ್ಗೆ ಹಣ ಸಿಗುವುದಿಲ್ಲ. ಅದಕ್ಕೋಸ್ಕರ ಕಂಪನಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಬಿಟ್ಟಿಲ್ಲ. ಮಧ್ಯವರ್ತಿಗಳಿಲ್ಲ, ರೀಟೇಲರ್ ಇಲ್ಲ, ಹೋಲ್ಸೇಲರ್ ಇಲ್ಲ, ಡಿಸ್ಟ್ರಿಬ್ಯೂಟರ್ ಇಲ್ಲ, ಡೀಲರ್ ಇಲ್ಲ, ಅಮಿತಾಬ್ ಬಚ್ಚನ್ ಇಲ್ಲ, ಶಾರುಖ್ ಖಾನ್ ಇಲ್ಲ, ತೆಂಡೂಲ್ಕರ್ ಇಲ್ಲ, ಶಿಲ್ಪಾ ಶೆಟ್ಟಿ ಇಲ್ಲ, ಐಶ್ವರ್ಯ ರೈ ಇಲ್ಲ. ಬೇರೆ ಬಿಸ್ನೆಸ್ ಅಲ್ಲಿ ಎಲ್ಲ ಅವ್ರು ಇದಾರೆ ನೋಡಿ. ಅವ್ರು ಹಣ ಮಾಡಿ ಕೋಟಿ ಗಟ್ಲೆ ಮಾಡ್ತಾರೆ. ಇಲ್ಲಿ ತಾವೇ ಯು ಆರ್ ಎ ಬ್ರ್ಯಾಂಡ್ ಅಂಬಾಸಿಡರ್ ಆಫ್ DXN ಕಂಪನಿ. ಮಧ್ಯವರ್ತಿಗಳಿಲ್ಲ, ಸಾಂಪ್ರದಾಯಿಕ ಮಾರಾಟ ಅಂಗಡಿಗಳಿಲ್ಲ, ಜಾಹೀರಾತುಗಳಿಲ್ಲ, ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕ್ತಾರೆ ಅದು ಇದು ಅಂತ. ಎಲ್ಲಿದೆ? ಪಿಕ್ಚರ್ ಅಲ್ಲಿ, ಸಿನಿಮಾದಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಬರ್ತದೆ. ಗಮನಿಸಬೇಕಾದ 3 ಅಂಶಗಳು ಅಷ್ಟೇ. ಈ ಬಿಸ್ನೆಸ್ ಮಾಡ್ಬೇಕಾದ್ರೆ ನೀವು 3 ಅಂಶಗಳನ್ನ ಕರೆಕ್ಟ್ ಆಗಿ ತಿಳ್ಕೊಬೇಕು ನೋಡಿ. ಕಂಪನಿ ಗಟ್ಟಿ ಉಂಟಾ? ನಂಬರ್ 1, DXN 30 ವರ್ಷ ಆಗಿದೆ.
ಉತ್ಪನ್ನದ ಉತ್ಕೃಷ್ಟತೆ, ಉತ್ಪನ್ನ ಜನ ಒಂದ್ಸಲ ತಗೊಂಡು ಹೋದ್ರೆ ಪುನಃ ಬಂದು ಕೇಳ್ತಾರ. ನಮ್ ಟೂತ್ ಪೇಸ್ಟ್ ನಿನ್ನೆ ಒಬ್ರು ಸಂಡೆ, ನೀವ್ ನೋಡಿ ಸಂಡೆ ಅವರು ಬಂದು 10 ಟೂತ್ ಪೇಸ್ಟ್ ಕೊಡಿ ಅಂತ. ನಾನು ಫಸ್ಟ್ ನೋಡಿದೆ ಸ್ಟಾಕ್ ಉಂಟಾ ಇಲ್ಲ, ಸ್ಟಾಕ್ ಉಂಟು. 10 ಟೂತ್ ಪೇಸ್ಟ್ ಅಂದ್ರೆ ಉತ್ಪನ್ನದ ಉತ್ಕೃಷ್ಟತೆ ಎಷ್ಟರ ಮಟ್ಟಿಗೆ ಇರಬಹುದು, ಮಾರ್ಕೆಟಿಂಗ್ ಯೋಜನೆ ಉದಾಹರಣತೆ ಉಂಟಾ, ಈಸಿ ಇದೆಯಾ. ನಿಮ್ಗೆ ನೋಡಿ 30,000 ತಗೊಂಡ್ರೆ ನಿಮ್ಗೆ 35,000 ಪ್ರಾಡಕ್ಟ್ ಕೊಡ್ತದೆ. ನಿಮ್ಗೆ ಕೊಡ್ತು 1 ಲಕ್ಷದ, ಈಗ ನಿಮ್ಗೆ ತೋರಿಸ್ತೀನಿ 1 ಲಕ್ಷ ಕೊಟ್ರೆ ಎಷ್ಟು ಹಣ ಬರ್ತದೆ ಗೊತ್ತುಂಟಾ ನಿಮ್ಗೆ. ಇದ್ರ ಬಗ್ಗೆ ಸರಿಯಾಗಿ ಜನ ಯೋಚನೆ ಮಾಡ್ಲಿಲ್ಲ. ಮಾರ್ಕೆಟಿಂಗ್ ಯೋಜನೆ ಉದಾರತೆ 10ನೇ ತಾರೀಕು ನಿಮ್ಗೆ ದುಡ್ಡು ಬಂದ್ಬಿಡ್ತದೆ. ಮನಸ್ಸಿದ್ದರೆ ಪುನಃ ನಿಮ್ಗೆ ಮಾರ್ಗ. ಜೋರಾಗಿ ನಾವು ಕ್ಲಾಪ್ಸ್ ಕೊಡ್ಬೇಕಾಗ್ತದೆ. ಯಾಕಂದ್ರೆ ಇವತ್ತು ನಮ್ಗೆ ಆರೋಗ್ಯ ಕೊಟ್ಟಿದ್ದಾರೆ, ಐಶ್ವರ್ಯ ಕೊಟ್ಟಿದ್ದಾರೆ, ಸಂತೋಷ ಕೊಟ್ಟಿದ್ದಾರೆ. ಯಾರು? ಡಾಕ್ಟರ್ ಲಿಮ್. ವೆರಿ ಡೌನ್ ಟು ಅರ್ತ್. 3 ಪ್ರೈವೇಟ್ ಜೆಟ್ ಇಟ್ಕೊಂಡಿದ್ದಾರೆ. ಒಂದೊಂದು ಅವರ ಏನು ಬಿಲ್ಡಿಂಗ್ಸ್ ನೋಡಿದ್ರೆ ನಮ್ಗೆ ಆಶ್ಚರ್ಯ ಆಗ್ತದೆ. ನಾವೇ ನೋಡಿ ಪಾಂಡಿಚೇರಿ ನೋಡಿ, ಈಗ ಸಿದ್ದಿಪೇಟೆಯಲ್ಲಿ ನೋಡಿ, ಅಷ್ಟು ಎಕರೆ ಜಮೀನಲ್ಲಿ ಸುಮಾರು 1,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಸೊ ಡಾಕ್ಟರ್ ಲಿಮ್ ಕಂಪನಿಯ ಓನರ್, ಸಿಇಒ ನಮ್ ಜೊತೆಗಿದ್ದಾರೆ. ಡಾಕ್ಟರ್ ಲಿಮ್ ಸ್ಥಾಪಕರು ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿ. ಸೊ ಅದರಿಂದ ಅಧಿಕಾರಿ DXN ಅಣಬೆಗಳು ಮತ್ತು ಮಾನವ ಆರೋಗ್ಯ, ಇದರ ಬಗ್ಗೆ ಅವರು ರಿಸರ್ಚ್ ಮಾಡಿದ್ರು. ಖರಗ್ಪುರ್ ಅಲ್ಲಿ ರಿಸರ್ಚ್ ಮಾಡಿಬಿಟ್ಟು IIT ಪದವೀಧರರಾಗಿದ್ದಾರೆ. ಡಾಕ್ಟರ್ ಆಫ್ ಮೆಡಿಸಿನ್, ಬದಲಿ ಔಷಧಿಗಳು, ಆಲ್ಟರ್ನೇಟಿವ್ ಮೆಡಿಸಿನ್ ಅಲ್ಲಿ ಡಾಕ್ಟರ್ ಆಫ್ ಮೆಡಿಸಿನ್ ಅಂತ ಒಂದು ಏನು ಕ್ವಾಲಿಫಿಕೇಶನ್ ಇದೆ ಅವರಿಗೆ. ಸೊ PhD ಮಾಡಿದ್ದಾರೆ ಹೋಲಿಸ್ಟಿಕ್ ಮೆಡಿಸಿನ್ ಅಲ್ಲಿ, ಇಂಡಿಯನ್ ಬೋರ್ಡ್ ಆಫ್ ಆಲ್ಟರ್ನೇಟಿವ್ ಮೆಡಿಸಿನ್. ಸೊ ಅಂತ ಒಂದು CEO ನಮ್ ಜೊತೆಗೆ, ಹೈಲಿ ಎಜುಕೇಟೆಡ್, ಹೈಲಿ ವಿಷನರಿ ಅಂತ ಹೇಳ್ಬೋದು. ಸೊ ಅಂತ ಒಂದು ನೇತೃತ್ವದಲ್ಲಿ ನಾವು ಎಷ್ಟು ಮಾಡಬಹುದು ಬಿಸ್ನೆಸ್ ಅನ್ನ. ಸೊ ಏಕ ವಿಶ್ವ, ಏಕ ಮಾರುಕಟ್ಟೆ. ಇಲ್ಲಿ ಕುತ್ಕೊಂಡು ನೀವು ನಮ್ಮ ನಿನ್ನೆ ಅಮರ್ನಾಥ್ ಶೆಟ್ಟಿ ಹೇಳ್ತಾರೆ, ಎಲ್ಲೋ ಒಮಾನ್ ಕತಾರ್ ಅಲ್ಲಿ ಸರ್ ನಮ್ಮ ಪಾರ್ಟಿ ಜಾಯಿನ್ ಆಗ್ಲಿಕ್ಕಿದ್ದಾರೆ, ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ನಾನು ಕತಾರ್ ಆಫೀಸಲ್ಲಿ ಅಡ್ರೆಸ್ ಹುಡುಕಿ ಅವ್ರಿಗೆ ಕೊಟ್ಟೆ, ಅಲ್ಲಿ ಜಾಯಿನ್ ಆಗಿ ನೋಡಿ, ಅಲ್ಲಿ ಪ್ರಾಡಕ್ಟ್ ತಗೊಂಡ್ರು, ನಮ್ಗೆ ಇಲ್ಲಿ ಕಮಿಷನ್ ಬರ್ತದೆ. ಎಲ್ಲಿಯ ಒಂದು ಕತಾರ, ಎಲ್ಲಿಯ ಉಡುಪಿಯ, ಎಲ್ಲಿಯ DXN ಗೊತ್ತಿಲ್ಲ, ದುಡ್ಡು ಮಾತ್ರ ಬರ್ತದೆ. ಅಂತ ಒಂದು ಸಿಸ್ಟಮ್ ಅಲ್ಲಿ ನಾವಿದ್ದೀವಿ. ಇದನ್ನ ನಾವು ಅರ್ಥ ಮಾಡ್ಬೇಕು. ಏಕ ವಿಶ್ವ, ಏಕ ಮಾರುಕಟ್ಟೆ, ಈ ಪರಿಕಲ್ಪನೆಯನ್ನು ಮೊಟ್ಟ ಮೊದಲಿಗೆ ಪರಿಚಯಿಸಿದ ಕಂಪನಿ DXN. ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಬೋದು. ಯಾವ ಕಂಪನಿಯೂ ಇದಿಲ್ಲ ನೋಡಿ. ಇಲ್ಲೇ ಕೂತ್ಕೊಂಡು ದುಬೈಲಿ ಮಾಡ್ಬೋದು. ಯಾರು ನಗ್ತಾರೆ, ಹೌದಾ ಮಾರ, ದುಬೈಗೆ ಹೋಗಿ ಅಲ್ಲಿ ದುಡಿದ್ರು ಅವ್ರಿಗೆ ದುಡ್ಡು ಬರುದಿಲ್ಲ, ಇಲ್ಲೇ ಕೂತ್ಕೊಂಡು ಹಣ ಮಾಡ್ತೇನೆ ಅಂತ ಹೇಳಿದ್ರೆ. ಜೊತೆ ಕನೆಕ್ಟಿವಿಟಿ ಇರ್ಬೇಕಷ್ಟೇ ನಿಮ್ಗೆ. ಈ ಕನೆಕ್ಟಿವಿಟಿಯಿಂದ ನೀವು ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ಅಂತ ಒಂದು ಬಿಸ್ನೆಸ್ ಅಲ್ಲಿ ನಾವಿದ್ದೀವಿ. ಏಕ ವಿಶ್ವ, ಏಕ ಮಾರುಕಟ್ಟೆ. ಕಂಪನಿ ಸ್ಟಾರ್ಟ್ ಆಗಿ 1993, 83 10 ವರ್ಷ ಕಂಪನಿ ರಿಸರ್ಚ್ ಮಾಡಿದ್ದಾರೆ. ಕಂಪನಿ ಬೆಳೀತಾ ಬೆಳೀತಾ 180 ದೇಶಕ್ಕೆ ಹೋಗ್ಬಿಟ್ಟಿದೆ. ಕಂಪನಿ ನಿಮ್ಗೆ ಹೆಲ್ತ್ ಫುಡ್ ಸಪ್ಲಿಮೆಂಟ್ ತಯಾರು ಮಾಡ್ತದೆ, ಸ್ಕಿನ್ ಕೇರ್ ಪ್ರಾಡಕ್ಟ್, ಬ್ಯೂಟಿ ಕೇರ್ ಪ್ರಾಡಕ್ಟ್, ಕಿಚನ್ ಕೇರ್ ಪ್ರಾಡಕ್ಟ್, ಆಲ್ ನಿಮ್ಗೆ. ಈಗ ಅಗ್ರಿ ಕೇರ್ ಪ್ರಾಡಕ್ಟ್ ಎಲ್ಲ ನಿಮ್ಗೆ, ಜ್ಯೂಸಸ್ ಇರ್ಬೋದು, ಅಥವಾ ನಿಮ್ಗೆ ಹೊಸ ನಿಮ್ಗೆ ಕಾಫಿ ಇರ್ಬೋದು, ಟೀ, ಈ ಪ್ರಾಡಕ್ಟ್ಗಳು ಡೇ ಟು ಡೇ ಪ್ರಾಡಕ್ಟ್ಗಳು, ಇದನ್ನ ಕಂಪನಿ ತಯಾರು ಮಾಡ್ತದೆ. ಕಂಪನಿ ಇಸ್ ಎ ವೆರಿ ಸ್ಟ್ರಾಂಗ್ ಕಂಪನಿ. ಹೆಡ್ ಕ್ವಾರ್ಟರ್ಸ್ ಮಲೇಷ್ಯಾದಲ್ಲಿ ಇದ್ರು, ಇವತ್ತು 180 ದೇಶದಲ್ಲಿ, ಇಂಡಿಯಾದಲ್ಲಿ ನಮ್ಗೆ ಚೆನ್ನೈಯಲ್ಲಿ ಆಫೀಸ್ ಇದೆ, ಡೆಲ್ಲಿ ಆಫೀಸ್ ಇದೆ, ಬೆಂಗಳೂರು ಆಫೀಸ್ ಇದೆ. ಇಂಥ ಒಂದು ಜೆನ್ವಿನ್ ಕಂಪನಿ ಜೊತೆಗೆ ನಾವಿದ್ದೀವಿ. ಸೊ ಬೇಕಾದಷ್ಟು ನಿಮ್ಗೆ ಸರ್ಟಿಫಿಕೇಟ್ಸ್ಗಳು, TGA, GMP, ISO, ಆಲ್ ಸರ್ಟಿಫಿಕೇಟ್ಸ್, ಆಲ್ ನಿಮ್ಗೆ ಏನು ಸಿಟೇಷನ್ಸ್, ಅವಾರ್ಡ್ಸ್ಗಳು, ರಿವಾರ್ಡ್ಸ್ಗಳು, ಇಷ್ಟು ನಮ್ಮ ಚೆನ್ನೈ ಆಫೀಸ್ ಅಂಡ್ ಡೆಲ್ಲಿ ಆಫೀಸ್. ಇತರರಿಗಿಂತ ಭಿನ್ನವಾದ ಬಹುಸ್ತರೀಯ ಕಂಪನಿ. ಬೇರೆ ಬೇರೆ ಕಂಪನಿ, ಮಲ್ಟಿ ಲೆವೆಲ್ ಕಂಪನಿ ಇರ್ಬೋದು, ಕಂಪನಿ ಡಿಫರೆಂಟ್ ಇದೆ. ಇದನ್ನ ನೀವು ಜನರಿಗೆ ಹೇಳ್ಬೇಕು. ಏನು ನಾವೇ ಇದನ್ನ ಬೆಳಿತೀವಿ, ಪ್ರಾಡಕ್ಟ್ ನಾವು ನೋನಿ ಬೆಳಿತೀವಿ, ಗ್ಯಾನೋಡರ್ಮ್ ಬೆಳಿತೀವಿ, ಸ್ಪಿರುಲಿನಾ ಬೆಳಿತೀವಿ, ನಾವೇ ಬೆಳಿತೀವಿ, ನಾವೇ ಪ್ರೋಸೆಸ್ ಮಾಡ್ತೀವಿ. ಇದನ್ನ ಯಾರಿಗೂ ಕೊಡೋದಿಲ್ಲ ಕಾಂಟ್ರಾಕ್ಟ್ ಅನ್ನ. ನಾವೇ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ, ನಾವೇ ಇದನ್ನ ಪ್ಯಾಕಿಂಗ್ ಮಾಡ್ತೀವಿ, ನಾವೇ ಇದನ್ನ ಡಿಸ್ಟ್ರಿಬ್ಯೂಷನ್ ಕೂಡ ನಾವೇ ಮಾಡ್ತೀವಿ. ಯಾರು ಬೇರೆ ಯಾರು ಇಲ್ಲ. ಒಂದು ಅನನ್ಯ ಪರಿಕಲ್ಪನೆಯ ಮೂಲಕ ಆರೋಗ್ಯ ಮತ್ತು ಐಶ್ವರ್ಯಗಳನ್ನು ವೃದ್ಧಿಸುವ ಕಂಪನಿ DXN ಕಂಪನಿ. ಸಿರಿವಂತ ಬದುಕಿಗೆ ಸ್ವಾಸ್ಥ್ಯದ ಹಾದಿ ಅಂತ ಹೇಳ್ತಾರೆ. ಸಿರಿವಂತ ಬದುಕಿ, ಇದು ಯಾರು ಲೈನ್ ಹಾಕ್ತಾರೆ ಅಂತ ಗೊತ್ತಾಗೋದಿಲ್ಲ. 1 ಮಿನಿಟ್, ಈ ಲೈನ್ ತೆಗಿಲಿಕ್ಕೆ ಇಲ್ಲಿ ಆಗ್ತದೆ ಅಮ್ಮಮ್ಮ, ಇವ್ರು ಇಲ್ಲ ಕಾಣ್ತದೆ. ಓಕೆ, ತೆಗೆದಿವಿ ನೋಡಿ. ಸೊ ಸಿರಿವಂತ ಬದುಕಿಗೆ ಏನಾಯ್ತು? ಓಕೆ, ಸಿರಿವಂತ ಬದುಕಿಗೆ ಸ್ವಾಸ್ಥ್ಯದ ಹಾದಿ. ಒಂದು ಸಿರಿವಂತ ಬದುಕಿಗೆ ಆರೋಗ್ಯದಿಂದ ಐಶ್ವರ್ಯ ಮಾಡುವಂತದ್ದು ಒಂದು ದಾರಿ. ಎಂತ ಒಂದು ಪರಿಕಲ್ಪನೆ ನೋಡಿ.
ನನಗೆ ಭಾರಿ ಖುಷಿ ಆಯ್ತು ಮಾತ್ರ ಈ ಕನ್ನಡ ಸ್ಲೈಡ್ ನಲ್ಲಿ ಒಂದು ಒಳ್ಳೊಳ್ಳೆ ವರ್ಡ್ಗಳಿದೆ. ಸೊ ಆ ಪರಿಕಲ್ಪನೆ ಇದೆಲ್ಲ ನಮ್ಗೆ ಹೇಳ್ತಾ ಹೋಗ್ತೀವಿ ಗೊತ್ತೇ ಆಗುದಿಲ್ಲ. ಅನನ್ಯ ಅಂದ್ರೆ ಯಾರು ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಉಂಟಿದೆ. ಆಮೇಲೆ ನೋಡಿ, ಸಿರಿವಂತ ಬದುಕಿಗೆ ಸ್ವಾಸ್ಥ್ಯದ ಹಾದಿ. ಎಲ್ಲಾ ದುಡ್ಡು ಮಾಡ್ಬಿಟ್ಟು ಆರೋಗ್ಯ ಕಳ್ಕೊಳ್ತಾರೆ. ನಮ್ಗೆ ಸಿರಿವಂತ ಬದುಕಿಗೆ ಆರೋಗ್ಯದಿಂದನೇ ಹೋಗ್ಬೋದು. ಸೊ ನನಗೆ ಕಿಡ್ನಿ ಸ್ಟೋನ್ ಅಲ್ಲಿ ಇಲ್ಲಿ ಬರ್ತಿದ್ದ ಇದು ಗೊತ್ತಿಲ್ಲ ನನಗೆ, ಆರೋಗ್ಯದಿಂದ ಬಂದೆ ನೋಡಿ. ಸೊ ಹಾಗಾಗಿ ಇದರಲ್ಲಿ ಸಾಧ್ಯ ಉಂಟು. ಸೊ ಪ್ರಾಡಕ್ಟ್, ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ನಾನು ಹೇಳ್ತೀನಿ, ಜಸ್ಟ್ ಚೇಂಜ್ ದ ಬ್ರ್ಯಾಂಡ್. ಏನೇನು ಬ್ರ್ಯಾಂಡ್ ಯೂಸ್ ಮಾಡ್ತೀರಿ, ನಿಮ್ಗೆ ಆರೋಗ್ಯ ಬೇಕು, ಸ್ವಾಸ್ಥ್ಯ ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಹತ್ರ ಹೋಗ್ಬಾರ್ದು, ಆಸ್ಪತ್ರೆ ನೋಡ್ಬಾರ್ದು, ICU ಅಲ್ಲಿ ಮಲಗಬಾರ್ದು ಅಂದ್ರೆ ಈ ಪ್ರಾಡಕ್ಟ್ ಅನ್ನ ಬ್ರ್ಯಾಂಡ್ ಚೇಂಜ್ ಮಾಡಿ. ಯಾಕೆಂದ್ರೆ ಈ ಪ್ರಾಡಕ್ಟ್ ಇದೆಯಲ್ಲ, ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್, ನಾನ್ ಕೆಮಿಕಲ್ ಬೇಸ್ಡ್ ಪ್ರಾಡಕ್ಟ್. ಇದರಲ್ಲಿ ಯಾವುದೇ ನಿಮ್ಗೆ ಹಾರ್ಮ್ಫುಲ್ ಕೆಮಿಕಲ್ ಇರೋದಿಲ್ಲ. ಆರೋಗ್ಯ ಅಂದ್ರೆ ನ್ಯಾಚುರಲ್ ಆಗಿ ಇದನ್ನ ತಯಾರು ಮಾಡುವಂತ ವ್ಯವಸ್ಥೆ ಇದೆ. ಸೊ ಇದರಲ್ಲಿ ಯಾವುದೇ ನಿಮ್ಗೆ ಕೆಮಿಕಲ್ ಫಸ್ಟಿಲೈಸ್ ಇರುವುದಿಲ್ಲ. ಕಾಫಿ ಟೀ ಕುಡಿ, ಪ್ರತಿಯೊಂದು ಪ್ರಾಡಕ್ಟ್ ನೀವು ಇದನ್ನ ಯೂಸ್ ಮಾಡಿ ಬೆನಿಫಿಟ್ ಅನ್ನ ತಗೋಬಹುದು. ಬೇಕಾದಷ್ಟು ಇವತ್ತು ನಿಮ್ಗೆ ನೋಡಿದ್ರೆ ಈ ಸ್ಪಿರುಲಿನಾ ಬಗ್ಗೆ ರಿಸರ್ಚ್ ರಿಪೋರ್ಟ್ಸ್ ಇದೆ. ಈ ಸ್ಪಿರುಲಿನಾ ಬಗ್ಗೆ ನೀವು ತಿಳ್ಕೊಬಹುದು. ಸೂಪರ್ ಫುಡ್ ಅಂತ ಹೇಳ್ತಾರೆ. RGGL ಇದೆ, ಸ್ಪಿರುಲಿನಾ ಇದೆ, ಕಾಫಿ ಇದೆ, ಟೀ ಇದೆ. ಪ್ರತಿಯೊಂದು ಯೂಸ್ ಮಾಡೋದ್ರಿಂದ ನಮ್ಗೆ ಬಾಡಿಗೆ ಏನ್ ಬೇಕೋ ಅದೆಲ್ಲ ಸಿಗ್ತದೆ ನೋಡಿ. ಆರೋಗ್ಯಕ್ಕೋಸ್ಕರ ಜಸ್ಟ್ ನೀವು ಬ್ರ್ಯಾಂಡ್ ಅನ್ನ ಶಿಫ್ಟ್ ಮಾಡಿ. DXN ಉತ್ಪನ್ನ ಪಡೆಯುವುದು ಎಲ್ಲಿಂದ? DXN ಆಫೀಸ್ ಇದೆ ಅಥವಾ DXN ಸ್ಟಾಕ್ ಪಾಯಿಂಟ್ ಇದೆ, ಅಲ್ಲಿ ನಿಮ್ಗೆ ಈ ಪ್ರಾಡಕ್ಟ್ ಸಿಗ್ತದೆ. ಯಾವುದು ಅಂಗಡಿಯಲ್ಲಿ, ಹೋಲ್ಸೇಲ್ ಅಲ್ಲಿ, ಮಾಲ್ ಅಲ್ಲಿ ಇದು ಸಿಗುವುದಿಲ್ಲ. DXN ಶಾಖೆಗಳು ಮತ್ತು ಸಂಗ್ರಹ ಸ್ಥಳಗಳು, DXN ರಿಜಿಸ್ಟರ್ ಸದಸ್ಯರಿಂದ ಯಾರೆಲ್ಲ ಇದನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅವರು ನಮ್ಮ ಪ್ರಾಡಕ್ಟ್ ಅನ್ನ ನಮ್ಗೆ ಸರ್ವಿಸ್ ಕೊಡ್ತಾರೆ, ಸಪ್ಲೈ ಕೊಡ್ತಾರೆ. DXN ವಿತರಕಗಾಗಿ ನೀವು ಯಾರೆಲ್ಲ ಹೊಸಬರಿದ್ದೀರಿ, ನೀವು ಕೂಡ ಇವತ್ತು ಯಾರು ಕರೆದಿದ್ದಾರೋ ಅವ್ರ ಮೂಲಕ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೀವು ಸಹ ಪ್ರಾಡಕ್ಟ್ ಅನ್ನ ಪಡ್ಕೋಬಹುದು. ಉತ್ಪನ್ನಗಳನ್ನು ರಿಯಾಯಿತಿ ದರದಲ್ಲಿ ನೀವು ಪಡ್ಕೋಬಹುದು. ಸೊ DXN ವ್ಯವಹಾರ ಮಾಡೋಣ. ಓಕೆ, ಈಗ ನಾವು ಉದಾಹರಣೆ ನೋಡೋಣ. ನಾವು DXN ಈ ಬಿಸ್ನೆಸ್ ಸ್ಟಾರ್ಟ್ಅಪ್ ಮಾಡೋಣ. ಒಬ್ಬ ಸದಸ್ಯ ವಿತರಕಕ್ಕೆ ನೋಂದಾಯಿಸಿ ಉತ್ಪನ್ನಗಳ ಫಸ್ಟ್ ಕೆಲಸ ಏನ್ ಮಾಡಿ ಅಂದ್ರೆ ಪ್ರಾಡಕ್ಟ್ ಅನ್ನ ತಾವೇ ಬಳಸುವಂತಹದ್ದು. ಆವಾಗ ಮಾತ್ರ ನಮ್ಗೆ ಈ ಪ್ರಾಡಕ್ಟ್ ಬಗ್ಗೆ ಗೊತ್ತಾಗ್ತದೆ, ಹೇಗಿದೆ ಅಂತ ಪ್ರಾಡಕ್ಟ್ ಗೊತ್ತಾಗ್ತದೆ. ಆಮೇಲೆ ಏನ್ ಮಾಡುದು, ನಮ್ಮ ಅನುಭವಗಳನ್ನ ಶೇರ್ ಮಾಡು. ನೀವು ಸೇಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ತಪ್ಪು ಮಾಡ್ತೀರಿ. ಶೇರ್ ಮಾಡಿ, ಈ ಅನುಭವಗಳನ್ನ ಹಂಚಿಕೊಳ್ಳಿ ಅಂತ ಕೊಟ್ಟಿದ್ದಾರೆ ನೋಡಿ. ನಾವೇನ್ ಮಾಡ್ತೀವಿ, ತಗೊಂಡು ಪೇಸ್ಟ್ ತಗೋ, ಅದು ಪೇಸ್ಟ್ 375, ನಮಸ್ಕಾರ ಸ್ವಾಮಿ, ತಗೊಳುದಿಲ್ಲ, ರೇಟ್ ನೋಡ್ತಾರೆ. ಆದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್, ನನಗೆ ಹಲ್ಲು ನೋವಿತ್ತು ತುಂಬಾ, ಒಂದು 5 ವರ್ಷದಿಂದ ಹಲ್ಲಿನ ಪ್ರಾಬ್ಲಮ್ ಇತ್ತು, ಕ್ಯಾವಿಟಿ ಇತ್ತು, ಬಾಯಿ ಉಸಿರಿನ ದುರ್ವಾಸನೆ ಬರ್ತಾ ಇತ್ತು. ನಾವು ಅದಕ್ಕೋಸ್ಕರ ಎಲ್ಲಾ ಪೇಸ್ಟ್ ಯೂಸ್ ಮಾಡಿದೆ, ಯಾವುದು ಆಗ್ಲಿಲ್ಲ. ನಂತರ ನನ್ನ ಫ್ರೆಂಡ್ ಈ ಪೇಸ್ಟ್ ಕೊಟ್ರು, ನಾನು ಯೂಸ್ ಮಾಡಿದೆ, ನನಗೆ ಒಳ್ಳೇದಾಯ್ತು. ಅದನ್ನ ನೀವು ಕಾನ್ಸೆಪ್ಟ್ ಬಗ್ಗೆ ಮಾತಾಡ್ಬೇಕು. ಎಲ್ಲಿ ಸಿಗ್ತದೆ? ಈ 375 ರೂಪಾಯಿ ಕೊಡಿ, ನಾನು ನಿಮ್ಗೆ ತರಿಸಿ ಕೊಡ್ತೀನಿ. ಅನುಭವಗಳನ್ನ ಹಂಚಿ. ನಮ್ಮ ಒಂಜಿ ಸೂಪರ್ ಗ್ರೀನ್ ಬಂದಿದೆ ನೋಡಿ, ಎಂತ ಎಸಿಡಿಟಿ ಭಾರಿ ಒಳ್ಳೇದಾಗ್ತದಂತೆ ನೋಡಿ. ಎಷ್ಟು ಜನ ಎಸಿಡಿಟಿ 10 ಕೋಟಿ 20 ಕೋಟಿ 50 ಕೋಟಿ ಖರ್ಚಾಗ್ತದೆ ಎಸಿಡಿಟಿ ಪ್ರಾಡಕ್ಟ್ ಮೆಡಿಕಲ್ ಅಲ್ಲಿ, ಕೆಮಿಕಲ್. ನೀವು ಬರೇ ನಿಮ್ಗೆ ಸೂಪರ್ ಗ್ರೀನ್ 5 ಟ್ಯಾಬ್ಲೆಟ್ ತೆಗೆದು ಕೊಟ್ಬಿಡಿ ಅವ್ರಿಗೆ. 5 ಟ್ಯಾಬ್ಲೆಟ್ 5 ತೆಗೆದು 100 ರೂಪಾಯಿ ಕೊಡಿ ಅಂತ ಹೇಳಿ. 5 ಟ್ಯಾಬ್ಲೆಟ್ ಕಟ್ಬಿಟ್ಟು ಒಂದು ಪ್ಲಾಸ್ಟಿಕ್ ಹಾಕೊಡಿ, ಇದು 5 ದಿವಸ ಯೂಸ್ ಮಾಡಿ, ನಿಮ್ಮ ಎಸಿಡಿಟಿ ಕಮ್ಮಿ ಆಗಿದ್ರೆ ಕೇಳಿ ಹೇಳಿ. ಎಂತ ಒಂದು 100 ರೂಪಾಯಿ ಕೊಟ್ಟು ನೀವು ಹೇಗೆ ಬಿಸ್ನೆಸ್ ಮಾಡ್ಬೋದು? ಓಪನ್ ಮಾಡಿ ಇಟ್ಕೊಳ್ಳಿ, 15 ಬರ್ತದೆ ಸೂಪರ್ ಗ್ರೀನ್. 100 ರೂಪಾಯಿಗೆ 5 ಟ್ಯಾಬ್ಲೆಟ್ಸಿಗೆ 100 ರೂಪಾಯಿ. ಇದು 5 ದಿವಸ ಯೂಸ್ ಮಾಡಿ ಅಂತ ಹೇಳಿ. ಅವ್ರಿಗೆ ಫೋನ್ ಮಾಡ್ತಾರೆ, ಪುಷ್ಪರಾಜರೇ ಎಲ್ಲಿದೆ? ಸೊ ಅದು ನನಗೆ ಕೊಡಿ ಅಂತ. ಯಾಕೆಂದ್ರೆ 5 ದಿವಸದಲ್ಲಿ, ಅದು ಕೂಡಲೇ 1 ದಿವಸದಲ್ಲೇ ರಿಸಲ್ಟ್ ಬರ್ತದೆ. ಅದು ಪಕ್ಕಾ ಪ್ರಾಡಕ್ಟ್ ಸೂಪರ್ ಗ್ರೀನ್. ನಿಮ್ಗೆ 260 ರೂಪಾಯಿ ಕಾಣ್ತದೆ, 15 ಗುಳಿಗೆ ಬರ್ತದೆ ಅದರಲ್ಲಿ. ನೀವು 5 ಕೊಡಿ, ಮತ್ತೆ ನೋಡಿ, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ನಾನು ತಗೊಂಡೆ, ನನ್ನ ಎಸಿಡಿಟಿ ಕಂಪ್ಲೀಟ್ ಕರೆಕ್ಟ್ ಆಗಿದೆ, ಮೋಷನ್ ಕರೆಕ್ಟ್ ಆಗ್ತದೆ, ಸೂಪರ್ ಗ್ರೀನ್ ಟ್ಯಾಬ್ಲೆಟ್ ತಗೊಳ್ಳಿ. ಅದರಲ್ಲಿ 27 ತರದ ಗ್ರೀನ್ ಇದೆ. ನಿಮ್ಮ ಉತ್ಪನ್ನ ನೀವಾಗಿರಿ. ವಾ ವಾ ವಾ, ಎಂತ ವರ್ಡ್ ಗೊತ್ತುಂಟ ನಿಮ್ಗೆ? ನೀವೇ ಉತ್ಪನ್ನ ಆಗ್ಬಿಡ್ಬೇಕಂತ ಅಂದ್ರೆ ಅಷ್ಟ್ರ ಮಟ್ಟಿಗೆ ನೀವು ತಿಳ್ಕೋಬೇಕು. ಪ್ರಾಡಕ್ಟ್ ಆಫ್ ದ ಪ್ರಾಡಕ್ಟ್. ನೀವೇ DXN, ನೀವು DXN ಸ್ಪಾನ್ಸರು, DXN ಕಂಪನಿ ಅದೆಲ್ಲ ಹೇಳಿಕ್ ಹೋಗ್ಬೇಡಿ. ನೀವೇ ಎಲ್ಲ. ಐ ಆಮ್ ಹೋಲ್ ಅಂಡ್ ಸೋಲ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ, ಉತ್ಪನ್ನ ನೀವಾಗಿರಿ. ನಾವೇನ್ ಮಾಡ್ತೀವಿ, ಏನೋ ಪೇಸ್ಟ್ ಬೇಕು, ಸ್ಪಾನ್ಸರ್ ಎಲ್ಲಿ, ಅವ್ರಿಗೆ ಕಾಲ್ ಮಾಡು, ಅಥವಾ ನಮ್ಮ ಸ್ಟಾಕ್ ಪಾಯಿಂಟಿಗೆ ಕಾಲ್ ಮಾಡು, ಸ್ಟಾಕ್ ಇದೆಯಾ ಮಾರ್ರೆ ನಿಮ್ಮ ಹತ್ರ, ಅಲ್ಲಿ ನಾನು ಬರ್ತಾ ಇದ್ದೀನಿ. ನೀವು DXN ಡಿಸ್ಟ್ರಿಬ್ಯೂಟರ್, ವಿತರಕರು, ನಿಮ್ಮ ಹತ್ರ ಒಂದು 20,000 30,000 ಪ್ರಾಡಕ್ಟ್ ಇಟ್ಕೊಳ್ಳಿ. ನೀವು ಉತ್ಪನ್ನಗಳ ನೀವೇ ಆಗಿರಿ.
ಯಾಕಂದ್ರೆ ಅಷ್ಟು ಲಾಭ ನೀವೇ ತಗೋಬಹುದು. ನೀವು ಅದು ಸ್ಟಾಕ್ ಪಾಯಿಂಟ್ ಕಳಿಸಿದೆ ಅಂದ್ರು ಅವ್ರು ಏನಾದ್ರು ಡಿಪಿ ರೇಟ್ ಅಲ್ಲಿ ಕೊಟ್ರೆ ನಿಮ್ದು ಹೋಯ್ತು 75 ರೂಪಾಯಿ ಹೋಯ್ತು. ನೀವು ಮಾಡ್ಲೇಬಾರ್ದು ಅಂತ ಹೇಳ್ತಾರೆ. ನೀವು ಅನ್ಲೆಸ್ ಅಂದ್ರೆ ರಿಜಿಸ್ಟ್ರೇಷನ್ ಮಾಡಿದ್ರೆ ಓಕೆ, ರಿಜಿಸ್ಟ್ರೇಷನ್ ಮಾಡ್ಲಿಲ್ಲ ರಿಟೇಲ್ ಅಲ್ಲಿ ನೀವೇ ಮಾಡ್ಬೇಕು ನೋಡಿ. ಬಲವಾದ ಜಾಲವೊಂದನ್ನು ರೂಪಿಸಿಕೊಳ್ಳಿ. ನೀವೇನಾದ್ರೂ ಫ್ರೀಡಮ್ ಆಗ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಲಿಮ್ ಹೇಳ್ತಾರೆ, ನಾನೊಂದು 20 ದೇಶಕ್ಕೆ ಹೋಗ್ಬೇಕಂತ ಡಿಸೈಡ್ ಮಾಡಿ ಈ ಬಿಸ್ನೆಸ್ ಬಂದೆ. ಇವತ್ತು 200 ದೇಶಕ್ಕೆ ನಾವು ಹೋಗಿದ್ದೇನೆ. ನೀವು ಎಷ್ಟು ಜನರನ್ನ ಸ್ಪಾನ್ಸರ್ ಮಾಡಿದಿರಿ? ನೀವು ಸ್ಟಾರ್ ಆಗಿದ್ದೀರಾ, ರೂಬಿ ಆಗಿದ್ದೀರಾ, ಡೈಮಂಡ್ ಆಗಿದ್ದೀರಾ, ಅಥವಾ ಡಬಲ್ ಡೈಮಂಡ್? 20 ಜನರನ್ನ ನೀವು ಡೈಮಂಡ್ ಮಾಡ್ಬೇಕು. ನೀವು ಇದರಲ್ಲಿ ಫ್ರೀಡಮ್ ತಗೋಬೇಕಾದ್ರೆ 20 ಜನರನ್ನ ಡೈಮಂಡ್ ಮಾಡಿದಾರ ಇಲ್ವಾ? ಮಾಡ್ಲಿಲ್ಲ ಅಂದ್ರೆ ದುಡ್ಡು ಕೇಳಬೇಡಿ ನನ್ನ ಹತ್ರ. ಸ್ಟ್ರೈಟ್ ಆಗಿ ಹೇಳಿದ್ರು ಅವ್ರು. ಯಾಕಂದ್ರೆ ನಿಮ್ಗೆ ಅವಕಾಶ ನಿಮ್ಗೆ, ನಾನಲ್ಲ, ನನಗೆ ಕ್ರೌನ್ ಅಂಬಾಸಿಡರ್ ಆಗ್ಲಿಕ್ಕೆ ಆಗುದಿಲ್ಲ. 10 ಲಕ್ಷ ಕೊಟ್ಟರು ನನ್ನ ಹತ್ರ ಡೈಮಂಡ್ ಅಂಬಾಸಿಡರ್ ಆಗುದಿಲ್ಲ ಹೇಳ್ತಾರೆ. ನಾನು ಇನ್ನೂ ಬೇಕಾದ್ರೆ ಯಾವ್ದೋ ದೇಶ ಉಳಿದು ಅಲ್ಲಿ ಹೋಗಿ ಬೇಕಾದ್ರೆ ಸ್ಪಾನ್ಸರ್ ಮಾಡ್ಬೋದು. ಅಲ್ಲಿ ಹೋಗಿ ಬೇಕಾದ್ರೆ ನಾನು ಏನು ಕಂಪನಿಯನ್ನು ಓಪನ್ ಮಾಡ್ಬೋದು, ಸ್ಟಾಕ್ ಪಾಯಿಂಟ್ ಓಪನ್ ಮಾಡ್ಬೋದು, ಆಫೀಸ್ ಓಪನ್ ಮಾಡ್ಬೋದು. ಕ್ರೌನ್ ಅಂಬಾಸಿಡರ್ ಕೊಟ್ಟಿದ್ದು ನಿಮ್ಗೆ ರೈಟ್. ನೀವು ಎಷ್ಟು ಬೇಗ ಅದನ್ನ 20 ಜನರನ್ನ ನೀವು ಸೆಟ್ ಮಾಡ್ತಿರೋ ಅಷ್ಟು ದುಡ್ಡನ್ನ ನೀವು ಸಂಪಾದನೆ ಮಾಡಬಹುದು ಅಂತ ಹೇಳ್ತಾರೆ. ಸೊ ನಿಶ್ಚಿತ ಖರ್ಚಿನ ಬಾಬತ್ತುಗಳನ್ನು DXN ವ್ಯವಹಾರವಾಗಿ ಪರಿಗಣಿಸುವುದು. ಏನ್ ಇವತ್ತು ನಾವು ಬೇರೆ ಬೇರೆ ತಗೊಂಡ್ರೆ ನಮ್ಗೆ ಖರ್ಚಾಗ್ತದೆ. ಈಗ ನೀವು ಬಿಗ್ ಬಜಾರ್, ಸೂಪರ್ ಬಜಾರ್ಗೆ ಹೋಗಿ ತಗೊಳ್ತೀರಿ, ಎಲ್ಲಾ ದುಡ್ಡು 20,000 ಸಂಬಳ ಇದ್ರೆ ಅಲ್ಲಿ 10,000 ಹೋಯ್ತು. ಯಾವ್ದಕ್ಕೆ? ಆಹಾರ ಪಾನೀಯಗಳು, ಔಷಧಗಳು, ಪೂರಕ ಔಷಧಗಳು, ವೈಯಕ್ತಿಕ ಅಗತ್ಯಗಳು, ಲಾಂಡ್ರಿ, ಮನೆ ಎಲ್ಲ ತಗೊಳ್ಬಿಟ್ಟು ಎಲ್ಲ 10,000, 20,000 ಸಂಬಳ, 10,000 ಖರ್ಚಾಯ್ತಲ್ಲ. ಇಲ್ಲಿ ಹಾಗಲ್ಲ, ಆ ಖರ್ಚಿಂದ ದುಡ್ಡು ಮಾಡುವಂತದ್ದು. DXN ಉತ್ಪನ್ನಗಳಿಗೆ ನಿಮ್ಮ ಬ್ರ್ಯಾಂಡ್ ಅನ್ನ ಬದಲಾಯಿಸಿ ಅಷ್ಟೇ. ನೀವು ಬೇರೆ ಕಾಫಿ ಕುಡಿತೀರಿ, ಈ ಕಾಫಿಗೆ ಬೇರೆ ಟೀ ಕುಡಿತೀರಿ, ಈ ಟೀ ಕುಡಿ, ಬೇರೆ ಸೋಪ್, ಈ ಸೀಪ್ ಸ್ಟಾರ್ಟ್ ಮಾಡಿ. ನೀವು ದುಡ್ಡು ಮಾಡಬೇಕಾ? ಬ್ರ್ಯಾಂಡ್ ಚೇಂಜ್ ಮಾಡಿ. ಯು ಆರ್ ದ ಓನರ್. ಕಾಮತ್ ಹೋಟೆಲ್ ಇದೆ, ಕಾಮತ್ ಹೋಟೆಲ್ ಅವರು ಹೋಗಿ ಅಲ್ಲಿ ಶೆಣೈ ಹೋಟ್ಲಿಗೆ ಹೋಗ್ಬಾರ್ದು. ಕಾಮತ್ ಹೋಟೆಲ್ ಅಲ್ಲಿ ಅವ್ರ ಹೋಟೆಲ್ ಅಲ್ಲಿ ಅಂದ್ರೆ ಅವರಿಗೆ ಅದರ ಬಗ್ಗೆ ನಂಬಿಕೆ ಇರ್ಬೇಕು. ನೀವು ಬೇರೆ ಬ್ರ್ಯಾಂಡ್ ಯೂಸ್ ಮಾಡ್ತೀರಂದ್ರೆ ಈ DXN ಕಂಪನಿ ಸೇರಿ ಬೇರೆ ಬ್ರ್ಯಾಂಡ್ ಯೂಸ್ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಅಂತ ಅರ್ಥ. ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ. ಆದ್ರಿಂದ ನೀವು ಬೆಳಿಗ್ಗೆ ಎದ್ದಾಗ ಇದು ಬ್ರಷ್, DXN ಗ್ಯಾನೋಜಿ ಸೋಪು, ಗ್ಯಾನೋಜಿ ಶಾಂಪೂ, ಆ ನಂತರ ನೀವು DXN ಲಿಂಗ್ಜಿ ಕಾಫಿ, DXN ಟೀ, ಅಥವಾ DXN ಡೈನವಾಶು, ಡಿಶ್ ವಾಶು, ಮಲ್ಟಿ ಕ್ಲೀನರು, ಏನು ಎಲ್ಲ DXN ಯೂಸ್ ಮಾಡಿದ್ರೆ ನಿಮ್ಮ ಬದುಕು ವೃತ್ತಿಪರ ಬೆಳವಣಿಗೆ, ಪ್ರೀತಿ ಪಾತ್ರರಿಗಾಗಿ ಸುರಕ್ಷಿತ ಆದಾಯವನ್ನು ಬೆಳೆಸ್ಕೊಳ್ಬೇಕು. ಎಂಥ ಒಂದು ಸ್ಲೈಡ್ ಇದೆ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಸ್ಲೈಡ್ ಮಾಡಿ ಇಟ್ಟಿದ್ದಾರೆ. ಜಸ್ಟ್ ಸ್ಟಾರ್ಟ್ ಮಾಡಿ, 1 by 1 ನಿಮ್ಗೆ ಲಾಭ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಚಿಲ್ಲರೆ ಲಾಭ. ಆಮೇಲೆ ನೀವು ಜಾಯಿನ್ ಮಾಡ್ತೀರಿ, ನಿಮ್ಗೆ ಬೋನಸ್ ಬರ್ತದೆ, ಕ್ವಾಲಿಫಿಕೇಶನ್ ಆಗ್ತೀರಿ, ಪುನಃ ಬೋನಸ್ ಬರ್ತದೆ. 1 by 1 ಬೋನಸ್ ಸ್ಟಾರ್ಟ್ ಆಗ್ತದೆ. ಇದು ಬೇಕಾದ್ರೆ ಸ್ಲೈಡ್ ತೆಗೆದು ಇಟ್ಕೊಳ್ಳಿ, ಒಂದು ಸ್ಕ್ರೀನ್ ಶಾಟ್. ಯಾಕೆಂದ್ರೆ ಸ್ಟಾರ್ಟಿಂಗ್ 20 ರಿಂದ 25%, ಆಮೇಲೆ ವೈಯಕ್ತಿಕ ಬೋನಸ್ 6 ರಿಂದ 37%, ಗ್ರೂಪ್ ಓವರ್ ರೈಡಿಂಗ್ ಬೋನಸ್ 2 ರಿಂದ 31%, ಅಭಿವೃದ್ಧಿ ಬೋನಸ್ 5%, ನಾಯಕತ್ವ ಬೋನಸ್ 15%, ಸೆಮಿನಾರ್ ಪ್ರಯಾಣಕ್ಕೆ ಪ್ರೋತ್ಸಾಹಧನ 2%, ಲಾಭದ ಹಂಚಿಕೆ 2%, ಒನ್ ಟೈಮ್ ಮೊಬೈಲ್ ಫೋನ್ ಇನ್ಸೆಂಟಿವ್ 12,500, ಈಗ 15,000 ಆಗಿದೆ ಅಲ್ಲ, 15,000. ಆಮೇಲೆ ನಿಮ್ಗೆ ವಿದೇಶ ಪ್ರಯಾಣಕ್ಕೆ 1,20,000. ಇಷ್ಟು ಹಣ ಕಂಪನಿ ನಿಮ್ಗೆ 1 by 1 ಕೊಡ್ಲಿಕ್ಕಿದೆ. ನೀವು ಪ್ರಮೋಷನ್ ಆಗ್ತಾ ಇದೆಲ್ಲ ಹಣ ಬರ್ತದೆ. ಇದು ಮಾರ್ಕೆಟಿಂಗ್ ಪ್ಲಾನ್ ಅಲ್ಲಿ ನಾವು ಹೋಗ್ಬೇಕು. ಇದು ಯಾರು ಬಂದ್ರಿಪ್ಪ? ಗೆರೆ ಹಾಕಿದ್ರಲ್ಲ ಪುನಃ. ಇವ್ರಿಗೆಲ್ಲ ಹೊರಗಿಡೋದು ಒಳ್ಳೇದಾ ಅಂತ ಕಾಣ್ತದೆ ನನಗೆ. ಜಸ್ಟ್ ಹೊರಗಿಟ್ಬಿಟ್ರೆ ಈ ಪ್ರಾಬ್ಲಮ್ ನಮ್ಗೆ ಇರುವುದಿಲ್ಲ. ಓಕೆ, ಸೊ 1 by 1 ನಿಮ್ಗೆ ಇದಷ್ಟು, ನಿಮ್ಗೆ ಕ್ರೌನ್ ಅಂಬಾಸಿಡರ್ ಆದಾಗ ಇಷ್ಟು ಹಣ ನಿಮ್ಗೆ 1 by 1 ಸಿಗ್ತದೆ. ಇದು ಮಾರ್ಕೆಟಿಂಗ್ ಪ್ಲಾನ್ ಬುಕ್ ಅಲ್ಲಿ ಡೀಟೇಲ್ ಇದೆ. ಈಗ ನೀವು ಸಗಟು ಖರೀದಿ ಚಿಲ್ಲರೆ ಮಾಡಿ, ನಾವು ಈಗ ಜಾಯಿನ್ ಆಗ್ತೀವಿ ಅಂತ ತಿಳ್ಕೊಳ್ಳಿ, ಸಗಟು ಖರೀದಿಸಿ. ಸೊ ನಿಮ್ಗೆ ಒಂದು 10,000 ಬಂದ್ರೆ 12,500 ಲಾಭ ಆಗ್ತದೆ. MRP ಅಲ್ಲಿ ಸುಮಾರು ನಿಮ್ಗೆ 20-25% ಸಿಗ್ತದೆ. ಆಮೇಲೆ ನಿಮ್ಗೆ ಬೋನಸ್ 6 to 37 ಡೈಮಂಡ್ ವರೆಗೆ, ಆಮೇಲೆ 6 to 71 ಕ್ರೌನ್ ಅಂಬಾಸಿಡರ್ ವರೆಗೆ ನಿಮ್ಗೆ ಸಿಗ್ತದೆ. ನೀವೇನ್ ಮಾಡ್ಬೇಕು? ಇಲ್ಲಿ ಕೊಟ್ಟಿದ್ದಾರೆ ಕಿಟ್, ಬಿಸ್ನೆಸ್ ಕಿಟ್. ನೀವೇನ್ ಮಾಡಿ, ನಾನು ಆಗ್ಲೇ ಹೇಳಿದೆ, ಜಸ್ಟ್ ಬ್ರ್ಯಾಂಡ್ ಚೇಂಜ್ ಮಾಡಿ. ಎಕ್ಸ್ ಬ್ರ್ಯಾಂಡ್ ಅನ್ನು ಹೇಗೂ ಯೂಸ್ ಮಾಡ್ತಾ ಇದ್ದಾರೆ. ನೀವು ಶ್ರೀಮಂತರಾಗಬೇಕಾದ್ರೆ ಈ ಕಂಪನಿಯ ಓನರ್, ಈಗ ನೀವು DXN ಕಂಪನಿಯ ಓನರ್, ನಿಮ್ಮ ಹೋಟೆಲ್ ಅಲ್ಲಿ ನೀವೇ ಓನರ್, ನಿಮ್ಮ ಅಂಗಡಿಯಲ್ಲಿ ನೀವು ಓನರ್. ನೀವೇನ್ ಮಾಡ್ಬೇಕು? ಈ ಕಿಟ್ ಅನ್ನ ತಗೊಳ್ಳಿ. ಇದು ಜಸ್ಟ್ ಒಂದು, ಈ ಕಿಟ್ಟಿಗೆ ನಿಮ್ಗೆ 11,000 12,000 ರೂಪಾಯಿ ಆಗ್ತದೆ. ಈ ಕಿಟ್ ಅಲ್ಲಿ ಇದೆ 12,000ಕ್ಕೆ ಎಷ್ಟೋ ಪ್ರಾಡಕ್ಟ್ ಇದೆ ನೋಡಿ.
ಟೀ ಇದೆ, ಬೆಲ್ಲ ಇದೆ, ಸಾಲ್ಟ್ ಇದೆ, ಟರ್ಮರಿಕ್ ಪೌಡರ್ ಇದೆ, ಶುಗರ್ ಇದೆ, ಕಾಫಿ ಇದೆ, ಪೇಸ್ಟ್ ಇದೆ, ಸೋಪ್ ಇದೆ, ಶಾಂಪೂ ಇದೆ, ಬ್ರಷ್ ಇದೆ, ಬಟ್ಟೆ ವಾಶ್ ಡೈನಾ ಕ್ಲೀನ್ ಇದೆ, ಮಲ್ಟಿ ಕ್ಲೀನರ್ ಇದೆ, ಬಿಸ್ಕೆಟ್ ಇದೆ, ಕೊಂಬುಚಾ ಇದೆ, ರೈಸ್ ಬ್ರಾನ್ ಆಯಿಲ್ ಇದೆ, ಚಿಲ್ಲಿ ಪೌಡರ್ ಇದೆ, ಕೋಕೋನಟ್ ಆಯಿಲ್ ಇದೆ, ಟಾಲ್ಕಮ್ ಪೌಡರ್, ಫೇಸ್ ವಾಶ್, ಮಸಾಜ್ ಆಯಿಲ್, ಸ್ಪಿರುಲಿನಾ. ಇಷ್ಟು ಉತ್ಪನ್ನಗಳಿಗೆ ನೀವು ಸುಮಾರು ನಿಮ್ಗೆ ಇದೊಂದು 15,000 ರೂಪಾಯಿ ನೀವು MRP ಅಲ್ಲಿ, ನಿಮ್ಗೆ DP ಅಲ್ಲಿ 12,000 ರೂಪಾಯಿ, DP ಅಲ್ಲಿ 12,000 ರೂಪಾಯಿ. ಸೊ ನಿಮ್ಗೆ ಎಷ್ಟು ಲಾಭ ಆಗ್ತದೆ, PV ಆಗ್ತದೆ, ಎವ್ರಿಥಿಂಗ್ ಇದರಲ್ಲಿ ನಿಮ್ಗೆ 3,000 PPV ಆಯ್ತು. ನಿಮ್ಗೆ ನೀವ್ ಏನ್ ಮಾಡ್ಬೇಕು, ಕನ್ಸ್ಯೂಮರ್ ಒಂದು 100 ಕನ್ಸ್ಯೂಮರ್ಗೆ ಟಾರ್ಗೆಟ್ ಇಡಿ. 100 ಪೇಸ್ಟ್, 100 ಸೋಪ್, ಇವತ್ತಲ್ಲ ಒಂದೇ ಸಲ ಅಲ್ಲ, ಒನ್ ಬೈ ಒನ್ ನೀವು ಟಾರ್ಗೆಟ್ ಇಟ್ರಾಯ್ತು. ಅದಕ್ಕೆ ನಿಮ್ಗೆ ಟೋಟಲಿ PV ಯಾವಾಗ 100 ಕನ್ಸ್ಯೂಮರ್ ಮಾಡ್ತೀರಿ ಆಟೋಮೆಟಿಕ್ 20,000 PGPV ಆಗ್ತದೆ. ಸೊ 3,000 PV, ಒಂದು 100 ಕನ್ಸ್ಯೂಮರ್ ಅಂಡ್ 20,000 PGPV. ಇದನ್ನು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಬಿಸ್ನೆಸ್ ಸ್ಟಾರ್ಟ್ ಮಾಡಿ. ನಿಮ್ಗೆ ಟೈಮ್ ಫ್ರೀಡಮ್, ಮನಿ, ಟ್ರಾವೆಲ್ ಫ್ರೀಡಮ್ ಬರೋದಿಲ್ವಾ, ನಾನು ನಿಮ್ಗೆ ಹೇಳ್ತೀನಿ ಯಾವ ರೀತಿ ಮಾಡ್ಬೋದು. ಈಸಿ ಬಿಸ್ನೆಸ್, ನಿಮ್ಗೆ ಅವಕಾಶ, ಇದೊಂದು ಅವಕಾಶ ಇದೆ. ಮನೆಯಲ್ಲೇ ಕೂತ್ಕೊಂಡು ಮನೆಗಾಗುವ ಪ್ರಾಡಕ್ಟ್ ಅನ್ನ ನಾವು ಯೂಸ್ ಮಾಡೋದು, ಉಳಿದದ್ದನ್ನ ರೆಕಮೆಂಡ್ ಮಾಡೋದು. ಬಿಸ್ನೆಸ್ ಯಾವ ರೀತಿ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು 30,000 ಮಾಡಿದ್ರೆ, ಪುನಃ ರಿಪೀಟೆಡ್ಲಿ ತಗೊಂಡ್ರಿ, ಪುನಃ ಒಂದು 5 ಸಲ ತಗೊಂಡ್ರಿ ಅಂತ ತಿಳ್ಕೊಳ್ಳಿ. 5 ಸಲ ತಗೊಂಡಾಗ 1.5 ಲಕ್ಷ ಆಯ್ತು. ಎಷ್ಟಾಯ್ತು? 1.5 ಲಕ್ಷ ಲಾಭ. ನೋಡೋಣ, ಈಗ ನೀವು 1.5 ಲಕ್ಷಕ್ಕೆ ನಿಮ್ಗೆ 1,85,000 ಪ್ರಾಡಕ್ಟ್ ಕೊಟ್ಟಿದೆ ಕಂಪನಿ. ನಿಮ್ಗೆ ಎಷ್ಟು ಕೊಟ್ಟಿದೆ? 1,85,000. ಎಷ್ಟಾಯ್ತು ಅದರಲ್ಲಿ ಲಾಭ ನೋಡಿ, ಇಲ್ಲಿ ನಿಮ್ಗೆ 37,500 ರೂಪಾಯಿ ಲಾಭ ಆಯ್ತು. ಬರೀ ನೀವು ಹಾಕಿದ್ದೆಷ್ಟು? 1.5 ಲಕ್ಷ, ಅದಕ್ಕೆ ನಿಮ್ಗೆ 37,500 ಲಾಭ. TXN ಲಾಭ ಜನರಿಗೆ ಗೊತ್ತಿಲ್ಲ, ನೋಡಿ ಇಲ್ಲಿ ಲಾಭ ಎಷ್ಟಿದೆ ಅಂತೇಳಿ. ಅದು ಮಾತ್ರ ಅಲ್ಲ, ನಿಮ್ಗೆ PV ಎಷ್ಟಾಯ್ತು? 1.5 ಲಕ್ಷಕ್ಕೆ 30,000 PV. ಕ್ವಾಲಿಫಿಕೇಶನ್ SV ಎಷ್ಟು? 40,000 SV ಆಗಿದೆ. ಈ 40,000 ಮೇಲೆ ನಿಮ್ಗೆ ಸ್ಟಾರ್ ಏಜೆಂಟ್ ಆಗ್ಬಿಟ್ರಿ 1.5 ಲಕ್ಷ. ಸೊ ಕಂಪನಿ 25% ಕೊಡ್ತದೆ, 10,000 ರೂಪಾಯಿ ನಿಮ್ಮ ಅಕೌಂಟಿಗೆ ಹೋಯ್ತು. ಇಲ್ಲಿ 37,500 ರೂಪಾಯಿ ಸಿಕ್ತು, ಪುನಃ 10,000 ನಿಮ್ಮ ಅಕೌಂಟಿಗೆ ಹೋಯ್ತು. ಸಾಲ ತೀರ್ಸ್ಲಿಕ್ಕೆ, ಮನೆ ಕಟ್ಲಿಕ್ಕೆ, ಮಕ್ಕಳಿಗೆ ಎಜುಕೇಶನ್ ಕೊಡ್ಲಿಕ್ಕೆ, ನಿಮ್ಮ ಶ್ರೀಮತಿಯವರಿಗೆ ಬಂಗಾರ ತಗೊಳ್ಲಿಕ್ಕೆ. ಸೀರಿಯಸ್ ಬಿಸ್ನೆಸ್ ಮಾಡ್ಬೇಕೆ ಬೇಡ? ನೀವು DXN ಬಿಸ್ನೆಸ್ ಮಾಡ್ಬೇಡಿ, ಇದು ನಮ್ಮ ಬಿಸ್ನೆಸ್. ತುಂಬಾ ಜನ DXN ಬಿಸ್ನೆಸ್ ಮಾಡಿದ್ರೆ DXN ಕಂಪನಿ ದೊಡ್ಡದಾಗ್ತಾ ಇದೆ, ಬೆಳೀತಾ ಇದೆ. ಕಂಪನಿ ಇನ್ನು 3 ಜೆಟ್ ತಗೊಂಡಿದ್ದಾರೆ, ಇನ್ನು 3 ವಿಮಾನ ತಗೊಳ್ತಾರೆ. ಇದು ನಮ್ಮ ಬಿಸ್ನೆಸ್. ಇದು ನಾವು ಮನೆ ಕಟ್ಟೋದು ನೋಡ್ಬೇಕು, ನಾವು ಗಾಡಿ ತಗೊಳ್ಳೋದು ನೋಡ್ಬೇಕು. ನಾವು ಇಟ್ ಈಸ್ ಅವರ್ ಬಿಸ್ನೆಸ್. ನಾವ್ ಎಷ್ಟು ಬೇಕಾದ್ರೂ ಮಾಡ್ಲಿಕ್ಕೆ ಚಾನ್ಸಸ್ ಇದರಲ್ಲಿ ಉಂಟು. ಸೊ ನೆಕ್ಸ್ಟ್ ಅಂತ ಹೇಳಿದ್ರೆ ಟೈಮ್ ಆಯ್ತಾ? ಸೊ DXN ಆದಾಯ 1 by 1 ನೋಡಿ, ಇಲ್ಲಿ 1 by 1 ಸ್ಟಾರ್ಟ್, ಚಿಲ್ಲರೆ ಲಾಭ ಇದೆ. ಆಮೇಲೆ ಪುನಃ ಬೋನಸ್ ಸಿಗ್ತದೆ ನಿಮ್ಗೆ. ನಾನು ಆಲ್ರೆಡಿ ಹೇಳಿದಲ್ಲ, ಅಭಿವೃದ್ಧಿ ಬೋನಸ್, ನಾಯಕತ್ವ ಬೋನಸ್, ಅದು 1 by 1. ಸೊ ಅದಕ್ಕೆ ನೀವು ಏನ್ ಮಾಡ್ಬೇಕು? ವೆರಿ ಸಿಂಪಲ್. ನಾನು ಹೇಳುದು ಸಿಂಪಲ್. ಫಸ್ಟ್ ನೀವು ರಿಟೇಲ್ 100 ಕನ್ಸ್ಯೂಮರ್ ರಿಟೇಲ್ ಸ್ಟಾರ್ಟ್ ಮಾಡಿ. ಅವ್ರು ತಗೊಳ್ಳೋದಿಲ್ಲ, ಡೋಂಟ್ ವರಿ, ಇನ್ನೊಬ್ರು ತಗೊಳ್ತಾರೆ. ನಾನು ಹೇಳಿದ್ನಲ್ಲ ಆವಾಗಲೇ ಉದಾಹರಣೆ ಹೇಳಿದೆ. ನೀವು ಬೇಕಾದ್ರೆ ರೈಲ್ವೇದಲ್ಲಿ ನೋಡಿ, ಭಿಕ್ಷುಕರು ಬರ್ತಾರೆ, ಏನ್ ಹೇಳ್ತಾರೆ? ಭಿಕ್ಷೆ ಅಂತ ಹೇಳ್ತಾ ಹೋಗ್ತಾ ಇರ್ತಾರೆ. ಅವ್ರಿಗೆ ಪುರ್ಸೋತಿಲ್ಲ, ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಅವ್ರಿಗೆ ಪುರ್ಸೋತಿಲ್ಲ. ಈಗ ಕೈ ಹೇಳ್ತಾರೆ, ಕೊಟ್ರೆ ಓಕೆ, ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ಅವ್ರಿಗೆ ಲೀಸ್ಟ್ ಬಾದರ್. ಇನ್ನೊಂದು ಕಂಪಾರ್ಟ್ಮೆಂಟ್ಗೆ ಹೋಗ್ತಾರೆ, ಅಲ್ಲಿ ತಗೊಳ್ತಾರೋ. ಎಷ್ಟು ಜನ ಇದ್ದಾರೆ? ಒಂದು ಕಂಪಾರ್ಟ್ಮೆಂಟ್ 50 ಜನ ಇರ್ತಾರೆ. 50 ಜನರಲ್ಲಿ 5 ಜನ ಕೊಡ್ತಾರೆ. 10 ಕಂಪಾರ್ಟ್ಮೆಂಟ್ 50 ಜನ ಸಿಗ್ತಲ್ಲ ಅವ್ರಿಗೆ. ಸೊ ನೀವು ಸ್ವಲ್ಪ ಇದನ್ನ ಯೂಸ್ ಮಾಡ್ಬೇಕು, ನೀವು ಬ್ರೈನ್ ಯೂಸ್ ಮಾಡ್ಬೇಕು ಈ ಬಿಸ್ನೆಸ್ ಅನ್ನ. ಜನ ಇದ್ದಾರೆ ಬೇಕಾದಷ್ಟು. ಇವತ್ತು ನೋಡಿ, ಕ್ರಿಕೆಟ್ ಆಡೋರು ಇಲ್ವಾ? ಇದ್ದಾರೆ. ಕಬಡ್ಡಿ ಆಡೋರು ಇಲ್ವಾ? ಇದ್ದಾರೆ. ರನ್ನಿಂಗ್ ರೇಸ್ ಮಾಡೋರು ಇಲ್ವಾ? ಇದ್ದಾರೆ. ಇವೆಲ್ಲಾ ಫೀಲ್ಡ್ ಅಲ್ಲೂ ಜನ ಇದ್ದಾರೆ, ಇದಕ್ಕೂ ಜನ ಸಿಗ್ತಾರೆ. ದಟ್ಸ್ ದ ಥಿಂಗ್. ನಾಯಕತ್ವ ಬೋನಸ್, ಸೆಮಿನಾರ್, ಪ್ರಯಾಣದ ಪ್ರೋತ್ಸಾಹಧನ, ಲಾಭ ಹಂಚಿಕೆ 1 by 1 ಸ್ಟಾರ್ಟ್ ಆಗ್ತದೆ. ಸೊ ಬೇಸಿಕ್ ಅನ್ನ ತಿಳ್ಕೊಳ್ಳಿ. ಏನ್ ಬೇಸಿಕ್? ನೀವು ಜಾಯಿನ್ ಆದ ನಂತರ ನೀವು ಡಿಸೈಡ್ ಮಾಡಬೇಕು, ನಾನು ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ತೀನಿ ಅಷ್ಟೇ, ಪ್ರಾಡಕ್ಟ್ ಅನ್ನ ರೆಕಮೆಂಡ್ ಮಾಡ್ತೀನಿ ಅಷ್ಟೇ. ನೆಕ್ಸ್ಟ್ ನೀವು ಡಿಸೈಡ್, ಫಸ್ಟ್ ಸ್ಟೆಪ್ ಗೋಲ್ ಇರ್ಬೇಕು ನಿಮ್ಗೆ. ನಾನು 3 ಜನ ಜಾಯಿನ್ ಮಾಡ್ತೇನೆ, 3 ಜನರನ್ನ ನಾನು ಸ್ಟಾರ್, ಅವ್ರ ಜೊತೆಗೆ ನಾನು ವರ್ಕ್ ಮಾಡ್ತೇನೆ. 3 ಜನರಿಗೆ ಅವ್ರ ಜೊತೆ ವರ್ಕ್ ಮಾಡಿದ್ರೆ ನಾನು ಸ್ಟಾರ್ ಆಗ್ತೇನೆ, ಅವರು ಸ್ಟಾರ್ ಆಗ್ತಾರೆ. ಕಂಪನಿ ನಮ್ಗೆ 15,000 ಗ್ಯಾರಂಟಿ ಇನ್ಕಮ್ ಕೊಡ್ತದೆ. ನೀವು ಜಾಯಿನ್ ಆಗಿ 3 ಜನ ಸ್ಟಾರ್ ಮಾಡಿದ್ರೆ ನಿಮ್ಗೆ 15,000 ಕಂಪನಿ ಕೊಡ್ಲಿಲ್ಲ ಅಂದ್ರೆ ನನ್ನ ಹತ್ರ ಕೇಳಿ, ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ಇನ್ಕಮ್. ನಂತರ ಸೊ ನಿಮ್ಗೆ 15,000 ಬಂತು, ಆ 3 ಜನರಿಗೆ ತೋರಿಸ್ತೀನಿ, ನನಗೆ 15,000 ಬಂತು, ನಾನು ಒಂದು
ಒಂದು ಸ್ಕೂಟಿ ತಗೊಂಡಿದ್ದೀನಿ ಈಗ. 15,000 ಕೊಟ್ಟೆ ಅಲ್ಲಿ ಸ್ಕೂಟಿ ಕಂಪನಿಗೆ ಅಡ್ವಾನ್ಸ್. EMI ಕಟ್ಲಿಕ್ಕೆ ಈಗ ಬೋನಸ್ ಬರ್ತದೆ, ಅದ್ರಲ್ಲಿ EMI ಕಟ್ತೇನೆ. ಸೊ ಯು ಕ್ಯಾನ್ ಟೆಲ್ ಅಲ್ಲ, ಓ ಹೌದಾ ನಾನು ಬರ್ತೀನಂತ, ನನಗೆ 15,000 ಕೊಡ್ಸಿ ಅಂತ. ಸೊ ಅವ್ರ ಜೊತೆಗೆ ನೀವು ವರ್ಕ್ ಮಾಡಿ, ಅವ್ರು 3 ಜನರಿಗೆ 15,000 ಕೊಡ್ಸಿ, ಅದ್ರ ನಂತರ ಇನ್ನಿಬ್ಬರಿಗೆ ಕೊಡ್ಸಿದ್ರೆ ಕಂಪನಿ ನಿಮ್ಗೆ 1,20,000 ಕೊಡ್ತದೆ. ಗ್ಯಾರಂಟಿ ಕೊಡ್ತದೆ ಇದು. ಬೋನಸ್ ಬಿಟ್ಟು ಇದು ಬೇರೆ ಇನ್ಕಮ್. ಸೊ 1 ಲಕ್ಷ ನೀವು ಕಟ್ಟಿ ಒಂದು ಒಳ್ಳೆ ಗಾಡಿ ತಗೊಳ್ಳಿ, ಮತ್ತೆ EMI ಕಟ್ಬಹುದು. ಸೊ ಬಿಸ್ನೆಸ್ ಅನ್ನ ತೋರಿಸಿ, ಐ ಆಮ್ ಎ ಡೈಮಂಡ್, ದುಡ್ಡು ಬರ್ತಾ ಇದೆ, ಇದನ್ನ ನೀವು ಮಾಡ್ಬೇಕಾಗ್ತದೆ. 1,20,000 ಕೊಡ್ತದ ನೋಡಿ. 5 ಜನರಿಗೆ ಹೆಲ್ಪ್ ಮಾಡಿ ಅವ್ರ ಒಟ್ಟಿಗೆ ವರ್ಕ್ ಮಾಡಿದ್ರೆ ಅಲ್ಲಿಂದ ನೀವು ಇನ್ನೊಬ್ಬರನ್ನ ನೀವು ಸ್ಟಾರ್ ಮಾಡಿದ್ರೆ ನೀವು ಸ್ಟಾರ್ ಡೈಮಂಡ್ ಆಗ್ತದೆ. ನಮ್ಮ ಹತ್ರ ಎಷ್ಟು ಜನ ಸ್ಟಾರ್ ಡೈಮಂಡ್ ಇದ್ದಾರೆ. ಓ ಮಹಾದೇವ್ ಕರಿಯವಳಿ ಅವರು ಡಬಲ್ ಡೈಮಂಡ್, ಅಶೋಕ್ ಅವರು ಡಬಲ್ ಡೈಮಂಡ್, ರಾಜೇಂದ್ರ ಅವರು ಟ್ರಿಬಲ್ ಡೈಮಂಡ್, ಸಂತೋಷ್ ಅವರು ಎಕ್ಸಿಕ್ಯೂಟಿವ್ ಸ್ಟಾರ್ ಡೈಮಂಡ್, ಪುಷ್ಪರಾಜ್ ಅವರು ಸ್ಟಾರ್ ಡೈಮಂಡ್, ಎಷ್ಟು ಜನ ಸ್ಟಾರ್ ಡೈಮಂಡ್ ಇದ್ದಾರೆ. ಸೊ ಡೈಮಂಡ್ ಆಗಿ ನಿಮ್ಗೆ ಇನ್ಕಮ್ 1 by 1 ಕರೆಕ್ಟ್ ಆಗಿ ವರ್ಕ್ ಮಾಡಿದಾದ್ರೆ, ಕ್ವಾಲಿಫಿಕೇಶನ್ ಆದ್ರೆ ನಿಮ್ಗೆ ಹೈಯೆಸ್ಟ್ ಇನ್ಕಮ್ ಬರ್ಲೇಬೇಕು. ಆ ರೀತಿ ಸಿಸ್ಟಮ್ ವರ್ಕ್ ಆಗ್ತದೆ. ಸೊ ಅಲ್ಲಿಂದ ನೆಕ್ಸ್ಟ್ ನೋಡಿ, ಇಲ್ಲಿ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳಿ, ಯಾಕೆಂದ್ರೆ ಇದರಲ್ಲಿ ಎಲ್ಲಾ ಸಿಗ್ತದೆ ನಿಮ್ಗೆ. ಮಾರ್ಕೆಟಿಂಗ್ ಪ್ಲಾನ್ ಎಲ್ಲಾ ಸಿಗ್ತದೆ. ಈಗ ನಮ್ಮ ದಿವ್ಯ ಅವರು ಮೊನ್ನೆ ಜಾಯ್ನ್ ಆದ್ರು. ದಿವ್ಯ ಅವರು ಇದರ ಗೊತ್ತಿಲ್ಲ ನಮ್ಗೆ. ಈಗ ನೋಡಿ ಸ್ಟಾರ್ಟಿಂಗ್ 1,000 PV ಮಾಡ್ಬಿಟ್ರು, 6% ಬೋನಸ್ ಗ್ಯಾರಂಟಿ ಆಯ್ತಲ್ಲ. ನೆಕ್ಸ್ಟ್ ಏನ್ ಮಾಡ್ಬೇಕು ಟಾರ್ಗೆಟ್ ಅವರು. ಸೊ 3 ಜನರನ್ನ ಜಾಯಿನ್ ಮಾಡಿ ಅವರಿಗೆ ಹೆಲ್ಪ್ ಮಾಡ್ತಾ ಆ PV 20,000 ಆಯ್ತು, 60,000 ಆಯ್ತು. ಅವ್ರು ನೆಕ್ಸ್ಟ್ ಮಂತ್ ಸ್ಟಾರ್ ರೂಬಿ ಆಗ್ಬಿಡ್ತಾರೆ, ಸ್ಟಾರ್ ಏಜೆಂಟ್ ಆಗ್ತಾರೆ. 60,000 ಸ್ಟಾರ್ ಏಜೆಂಟ್ ಆಗ್ತಾರೆ. ಸೊ ಸ್ಟಾರ್ ಏಜೆಂಟ್ ಆದಾಗ ಅವರಿಗೆ ಇನ್ಕಮ್ 25% ವರೆಗೆ ಬರ್ತದೆ. ನೆಕ್ಸ್ಟ್ ಆ 3 ಜನ ಸ್ಟಾರ್ ಏಜೆಂಟ್ ಮಾಡುವಂತದ್ದು, ಆವಾಗ ಸ್ಟಾರ್ ರೂಬಿ ಆಗ್ತಾರೆ. ನೆಕ್ಸ್ಟ್ ಅವರಿಂದ ನೆಕ್ಸ್ಟ್ ಸ್ಟೇಜಿಗೆ ಪುನಃ ನೀವು 5 ಜನ 6 ಜನ ಸ್ಟಾರ್ ಡೈಮಂಡ್ ಮಾಡಿದ್ರೆ ನೀವೇನಾಗ್ತೀರಿ, ವಜ್ರ ನಕ್ಷತ್ರ ಸ್ಟಾರ್ ಡೈಮಂಡ್ ಆಗ್ತೀರಿ. 37% ಬರ್ತದೆ. ಈಗ ನಿಮ್ಗೆ 6% ಅಲ್ಲಿ ಇರಬಹುದು. ಸ್ಟಾರ್ಟಿಂಗ್ ರನ್ನಿಂಗ್ ಸ್ಟಾರ್ಟ್ ಮಾಡಿದಿರಿ, 1 by 1 ಸ್ಟಾರ್ಟ್ ಮಾಡಿ ಹೋಗ್ತಾ ಇರಿ. ಸೊ ಸ್ಟಾರ್ ಡೈಮಂಡ್ ಆಗ್ತೀರಿ. ಆದಾಯ ನಿಮ್ಗೆ ಎಲ್ಲಿವರೆಗೆ ನೀವು ಸ್ಟಾರ್ ಡೈಮಂಡ್ ಅಲ್ಲಿವರೆಗೆ ಕಲಿತಾ ಹೋಗಿ. ಯಾವಾಗ ಸ್ಟಾರ್ ಡೈಮಂಡ್ ಆಯ್ತು ನಿಮ್ಗೆ ಲರ್ನಿಂಗ್ ಅಲ್ಲಿ ತೆಗಿರಿ, ಅರ್ನಿಂಗ್ ಸ್ಟಾರ್ಟ್ ಆಗ್ತದೆ, ಅಷ್ಟು ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ನೋಡಿ ಇದರಲ್ಲಿ ಕೊಟ್ಟಿದ್ದಾರೆ ಶೇಷ ಆದಾಯ, ರೇಖಾತ್ಮಕ ಆದಾಯ ಅಂತ. ಏನು ಶೇಷ ಆದಾಯ ಅಂದ್ರೆ? ಶೇಷ ಆದಾಯ ಅಂದ್ರೆ ನೀವು ಕೆಲಸ ಮಾಡಿದ್ರೆ ಮಾತ್ರ ಅಲ್ಲ, ಪುನಃ ನಿಮ್ಗೆ ಆದಾಯ ಬರ್ತದೆ. ಕೆಲಸ ನಿಲ್ಸಿದ್ರು ಕೂಡ ಆದಾಯ ಬರ್ತದೆ. ಬಟ್ ನಿಮ್ಮ ಜಾಬ್ ಅಲ್ಲಿ, ಬಿಸ್ನೆಸ್ ಅಲ್ಲಿ, ಈಗ ಅಲ್ಲಿ ಒಂದು ರೆಡ್ ಲೈನ್ ಕೊಟ್ಟಿದ್ದಾರೆ ನೋಡಿ. ರೆಡ್ ಲೈನ್ ಅಲ್ಲಿ ನಿಮ್ಗೆ ಸ್ಟಾರ್ಟ್ ಮಾಡಿದ್ರಿ, 10,000 ಸಂಬಳ ಇದೆ, 5 ವರ್ಷ ಆಯ್ತು, 15,000 ಆಯ್ತು, 10 ವರ್ಷ ಆಯ್ತು, 20 ವರ್ಷ ಆಯ್ತು, ನಿಮ್ಗೆ 20,000 ಸಂಬಳ ಇದೆ. ಏನೋ ಒಂದು ಹೆಚ್ಚು ಕಮ್ಮಿ ಆಯ್ತು, ಏನೋ ಒಂದು ಪ್ರಾಬ್ಲಮ್ ಆಯ್ತು, ಅಥವಾ ಏನೋ ಒಂದು ಆಕ್ಸಿಡೆಂಟ್ ಆಯ್ತು, ನಿಮ್ಗೆ ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅವ್ರು ಹಣ ಕೊಡ್ತಾರ? ಇಲ್ಲ, ನಿಮ್ಮ ಹಣ ಸ್ಟಾಪ್ ಆಯ್ತು. ಆದ್ರೆ DXN ಗ್ರೀನ್ ಲೈನ್ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಹಣ ಬರುವುದಿಲ್ಲ ಇಲ್ಲಿ. ಯಾಕೆಂದ್ರೆ ನೀವು ಕಲಿಯುವುದಿರ್ತದೆ. ಕಲ್ತು ಯಾವಾಗ ಒಂದು ಡೈಮಂಡ್ ಆದ್ರ ನಂತರ ಹಣ ಬರ್ತದೆ. ಅಷ್ಟು ತನಕ ಕಲಿಬೇಕಾಗ್ತದೆ. ಈಗ ನೀವು ಸ್ಕೂಲಿಗೆ ಹೋದಾಗೆ ನೀವು 7ನೇ ಕ್ಲಾಸ್ ಪಾಸ್ ಆಗ್ತೀರಿ, ಏನೋ ಹಣ ಬರ್ತದ? SLC ಪಾಸ್ ಆಗ್ತಾರೆ, ಹಣ ಬರ್ತದ? PUC ಮಾಡ್ತೀರಿ, ಹಣ ಬರ್ತದ? ಡಿಗ್ರಿ ಮಾಡಿದ ನಂತರ ಜಾಬ್ ಮಾಡ್ತೀರಿ, ಆವಾಗ ಹಣ ಬರ್ತದೆ. ಅದೇ ತರ DXN ಅಲ್ಲಿ ನೀವು ಕಲಿತಾ ಸ್ಟಾರ್ ರೂಬಿ ಡೈಮಂಡ್ ಲೆವೆಲ್ ಕಲಿತೀರಿ, ಆವಾಗ ಹಣ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಣ ಒಂದ್ಸಲ ಬಂದ್ರೆ ಮೇಲೆ ಹೋಯ್ತು ನೋಡಿ, 50,000ಕ್ಕೆ ಹೋಯ್ತು ಗ್ರೀನ್ ಲೈನ್. 50,000 ಹೌದು. ನಂತರ ಏನೋ ಒಂದು ನಿಮ್ಗೂ ತೊಂದರೆ ಆಯ್ತು, ನೀವು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ. ಮಿನಿಮಮ್ ಪಾಯಿಂಟ್, ನಿಮ್ಮ ಮನೆಗೆ ಏನ್ ಬೇಕು ಪ್ರಾಡಕ್ಟ್, 3,000 PV ಅನ್ನ ಮಾಡಿದ್ರಿ, ಪ್ರತಿ ತಿಂಗಳು ನಿಮ್ಮ ಅಥವಾ ನಿಮ್ಮ ಶ್ರೀಮತಿಯವರಿಗೆ ಆ ಹಣ ಬರ್ತದೆ. ಅದಕ್ಕೋಸ್ಕರ ಈ ಬಿಸ್ನೆಸ್ ಅನ್ನು ಮಾಡ್ಬೇಕು. ಇದು ಲೀನಿಯರ್ ಇನ್ಕಮ್ ಅಲ್ಲ, ಎಕ್ಸ್ಪೋನೆನ್ಷಿಯಲ್ ರೆಸಿಡ್ಯೂಯಲ್ ಇನ್ಕಮ್ ನಿಮ್ಗೆ ಸಿಗ್ತದೆ. ಅದಕ್ಕೋಸ್ಕರ ಈ ಬಿಸ್ನೆಸ್ ಅನ್ನ ಮಾಡಿ. ನೀವು ಗತಕಾಲವನ್ನು ಬದಲಾಯಿಸಲಾಗಿರಿ, ಆದ್ರೆ ನೀವು ಬಯಸಿದ್ರೆ ಭವಿಷ್ಯವನ್ನು ನೀವು ಬದಲಾಯಿಸಬಹುದು. ಇವತ್ತು ನಿರ್ಧಾರ ಮಾಡಿದ್ರೆ ಇವತ್ತಿಂದ ನಿಮ್ಮ ಲೈಫ್ ಅನ್ನ ನೀವು ಚೇಂಜ್ ಮಾಡುವ ಅವಕಾಶ ನಿಮ್ಗೆ ಇವತ್ತು ಸಿಕ್ಕಿದೆ, ಭಗವಂತ ಕೊಟ್ಟಿದ್ದಾನೆ. ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಅದೃಷ್ಟವೆನ್ನುವುದು ಆಯ್ಕೆ, ಅವಕಾಶ ಅಲ್ಲ. ಅದೃಷ್ಟವೇನು ಏನ್ ನಿಮ್ಗೆ ಮೇಲಿಂದ ಬರೋದಿಲ್ಲ. ನೀವು ಇದನ್ನ ಆಯ್ಕೆ ಮಾಡಿದ್ರೆ ನಿಮ್ಮ ಅದೃಷ್ಟ ಚೇಂಜ್ ಆಯ್ತು. ನಾವು 2000ದಲ್ಲಿ ಇದನ್ನ ಆಯ್ಕೆ ಮಾಡಬೇಡಿ, ನಮ್ಮ ಅದೃಷ್ಟ ಚೇಂಜ್ ಆಯ್ತಲ್ವಾ? ನಾವು ಸಾಲ 18 ಲಕ್ಷ ತೀರ್ಸ್ಬಿಟ್ಟಿವಲ್ಲ. ಸರಿ ಕೊಟ್ಟಿದ್ದಾರೆ. ನಮ್ಮ ನಾಳೆಯನ್ನು ನಾವು ಬಯಸುವುದಾದರೆ ನಮ್ಮ ವರ್ತಮಾನವನ್ನು ನಾವು ನಿರ್ಧರಿಸಬೇಕು. ಈಗ ನೀವೇನ್ ಮಾಡ್ಬೋದು, ನಿರ್ಧಾರ ಮಾಡಬಹುದು.
ಏನ್ ನಿರ್ಧಾರ? DXN ಕಂಪನಿಗೆ ನಾನು ಜಾಯಿನ್ ಆಗ್ತೀನಿ, ಈ ಬಿಸ್ನೆಸ್ ಅನ್ನು ನಿರ್ಧಾರ ಮಾಡ್ಬೋದು. ಇಮಿಡಿಯೇಟ್ ನಿಮ್ಮ ಸ್ಪಾನ್ಸರ್ ಜೊತೆಗೆ ಹೋಗಿ ಜಾಯಿನ್ ಆಗಿ ಮತ್ತೆ ನೀವು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆದ್ರಿಂದ ನೀವು ಏನಾಗಬೇಕು ಯೋಚಿಸ್ತೀರಿ ಅದೇ ಆಗ್ತೀರಿ. ಕೆಲವರು ಏನ್ ಮಾಡ್ತಾರೆ, BA ಓದ್ತಾರೆ, BA ಹೋಗಿ ಏನ್ ಮಾಡ್ತಾರೆ, BA ಓದಿ ಒಂದು ಕ್ಲರ್ಕ್ ಆಗ್ಬಹುದು. ಅವ್ರು ಯೋಚನೆ ಮಾಡಿದೇನು, ನಾನು ಒಂದು ಕ್ಲರ್ಕ್ ಆಗ್ಬೇಕು, ಅದಕ್ಕೆ BA ಓದ್ಬೇಕು. ಇನ್ನೊಬ್ರು BCom ಓದ್ತಾರೆ, BCom ಓದಿ ಡಿಸೈಡ್ ಮಾಡ್ತೇನೆ ನಾನು ಬ್ಯಾಂಕ್ ಅಲ್ಲಿ ಒಬ್ರು ಕೆಲ್ಸದವ್ರು ಬ್ಯಾಂಕ್ ಕೆಲಸ ಮಾಡ್ತೀನಿ ಡಿಸೈಡ್ ಮಾಡಿದ್ವಿ. ನೀವೇನ್ ಡಿಸೈಡ್ ಮಾಡಿ ಅದೇ ನೀವು ಆಗೋದು. ಒಬ್ರು ಇಂಜಿನಿಯರ್ ಆಗ್ತೀನಿ ಅಂತ ಓದಿದ್ರು, ಅವ್ರು ಇಂಜಿನಿಯರ್ ಆದ್ರು. ಇನ್ನೊಬ್ರು MBBS ಹೋದ್ರು, MD ಮಾಡಿದ್ರು, ಅವರು ಡಾಕ್ಟರ್ ಆದ್ರು. ಅಂದ್ರೆ ನೀವು ಏನ್ ಯೋಚನೆ ಮಾಡ್ತೀರಿ ಅದೇ ನೀವು ಆಗ್ತಾ ಇದ್ದೀರಿ. MBA ಓದಿ ಮ್ಯಾನೇಜ್ಮೆಂಟ್ಗೆ ಹೋದ್ರಿ, ನೀವು LLB ಓದ್ರಿ, ಅವ್ರು ಲಾಯರ್ ಆದ್ರು. ITA ಮಾಡಿದ್ರಿ, ಮೆಕ್ಯಾನಿಕ್ ಆದ್ರು. ನೆಟ್ವರ್ಕರ್, ನೀವು ನೆಟ್ವರ್ಕರ್ ಜಾಯಿನ್ ಆದ್ರೆ ನೀವು ನೆಟ್ವರ್ಕರ್ ಆಗ್ತೀರಿ. FIC ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಕೋರ್ಸ್ ಇದು, ಇದನ್ನ ಕಲೀರಿ, ಇದನ್ನ ಓದಿ, ಇದನ್ನ ತಿಳ್ಕೊಳ್ಳಿ, ನೀವು ಫ್ರೀಡಮ್ ತಗೋಬಹುದು. ಯದ್ಭಾವಂ ತದ್ಭವತಿ. ಏನದು, ಯಾರಾದ್ರೂ ಹೇಳ್ಬಹುದಾ? ಯದ್ಭಾವಂ ತದ್ಭವತಿ ಅಂತ. ಎನಿಬಡಿ? ನೀವ್ ಏನ್ ಎಣಿಸ್ತೀರಿ ಅದೇ ನೀವ್ ಆಗ್ತೀರಿ. ಇವಾಗ ನೀವ್ ಏನ್ ಆಗಿದ್ದೀರಿ ಅದಕ್ಕೆ ನೀವೇ ಕಾರಣ. ಯದ್ಭಾವಂ ತದ್ಭವತಿ. ನಾವು ಯಾವಾಗಲೂ ಏನನ್ನು ಆಲೋಚಿಸ್ತೇವೆಯೋ ಅದೇ ನಾವಾಗುತ್ತೇವೆ ಎಂಬುದಕ್ಕೆ ನಿಮಗಿಂತ ಒಳ್ಳೆಯ ಉದಾಹರಣೆ ಬೇರೆ ನಿಮ್ಗೆ ಹೇಳಿದಾರ. ನೀವು ಇವತ್ತು ಏನೆಲ್ಲ ಯೋಚನೆ, ಅದು ನೀವೊಂದು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತೀರ ಅಂದ್ರೆ ನೀವು ಯೋಚನೆ ಮಾಡಿ ಅದೇ ಆಗಿದೆ. ನೀವು ಇಂಜಿನಿಯರ್ ಆಗಿದ್ರೆ ನೀವು ಇಂಜಿನಿಯರ್ ಓದಿದ್ದಲ್ಲ, ನೀವು ಡಾಕ್ಟರ್ ಓದಿದಾರ, ಇಂಜಿನಿಯರ್ ಆಗಿದೆ. ಸೊ ಯದ್ಭಾವಂ ತದ್ಭವತಿ. ಇವತ್ತು ಚೇಂಜ್ ಮಾಡಿ. ನಿಮ್ಗೆ ಏನ್ ಬೇಕೋ ನಿಮ್ಗೆ ಭಗವಂತ ಕೊಟ್ಟಿದ್ದಾನೆ, ಅದನ್ನ ತಗೊಳ್ಳುವ ರೈಟ್ಸ್ ನಿಮ್ಮ ಹತ್ರ ಇದೆ. ಯದ್ಭಾವಂ ತದ್ಭವತಿ, ಮನಸ್ಸಿನಲ್ಲಿರುವ ಭಾವವೇ ಸಂಭವಿಸುತ್ತದಂತೆ. ಇದೆಲ್ಲ ಡೀಟೇಲ್ ನಿಮ್ಗೆ ಒಂದೊಂದ್ಸಲ ಪಾಠ ಮಾಡೋಣ, ಅದನ್ನ ಸ್ವಲ್ಪ ಬೇಕಾದ್ರೆ ಬರೆದು ಇಟ್ಕೊಳ್ಳಿ. ಸೊ ಕನಸಿನ ಮನೆ ನಿರ್ಮಾಣ ಮಾಡೋಕೆ ಮಾನವ ಗುರುವಿನ ಮಾರ್ಗದರ್ಶನ. 3 ರಿಂದ 9 ತಿಂಗಳು ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿಕೊಳ್ಳಲು ಬಯಸುತ್ತೀರಾ? ವಿಶ್ವಶಕ್ತಿಯೊಂದಿಗೆ ಸಂಪರ್ಕ ಸಾಧಿಸಿ. ನೀವು ಬಯಸಿದಂತೆ ನಿಮ್ಮ ಕನಸಿನ ಮನೆ ನಿರ್ಮಿಸಿಕೊಂಡು ನೆಮ್ಮದಿಯ ಜೀವನ ನಡೆಸಲು ವಿಶ್ವಶಕ್ತಿಯು ನಿಮ್ಗೆ ಸಹಾಯ ಮಾಡುತ್ತದೆ. ಇದೆಲ್ಲ ನಿಮ್ಗೆ ಕನೆಕ್ಟಿವಿಟಿ ನಮ್ಮ ಶೂನ್ಯ ಇದೆ. ಸ್ವಲ್ಪ ನೀವು ಅದ್ರ ಬಗ್ಗೆ ಚಿಂತೆ ಮಾಡಿದ್ರೆ, ಯೋಚನೆ ಮಾಡಿದ್ರೆ, ಸೊ ನೀವು ಈಸಿಯಾಗಿ ನಿಮ್ಮ ಡ್ರೀಮ್ ಅನ್ನ ಕರೆಕ್ಟ್ ಮಾಡ್ಬೋದು. ಕನಸಿನ ಮನೆ ಪ್ರಾಮುಖ್ಯತೆ, ಕನಸಿನ ಮನೆಯನ್ನ ಕಟ್ಟಬಹುದು. ನೀವು ಯಾವ ರೀತಿ ಮನೆ ಬೇಕು, ಯಾವ ರೀತಿ ಮನೆಯನ್ನ ನೀವು ಆಯ್ಕೆ ಮಾಡ್ತೀರಿ. ಸೊ ಅದೇ ಹೇಳಿದಲ್ಲ, ನಿಮ್ಗೆ ಏನು ಬಯಕೆ ಇದೆ ಡ್ರೀಮ್ ಬುಕ್ ಮಾಡಿ, ಏನು ಕನಸಿನ ಮನೆಯ ಫೋಟೋ ತಗೊಳ್ಳಿ, ಅದನ್ನ ನೋಡ್ತಾ ಇರಿ, ಒಂದ್ ದಿವಸ ಅದು ನೀವು ಆಗ್ತೀರಿ. ಯಾಕಂದ್ರೆ ವಿಶ್ವದ ನೀವೇನಿದ್ದೀರಿ, ಹೊರಗಡೆ ಏನಿದೆ ಒಳಗಡೆ ಅದೇ ಇದ್ದೀರಿ. ವಿಶ್ವಶಕ್ತಿ ನಿಮ್ಗೆ ಹೆಲ್ಪ್ ಮಾಡ್ತದೆ, ನಿಮ್ಗೆ ಕನ್ಸ್ಪೈರ್ ಮಾಡ್ತದೆ, ನಿಮ್ಗೆ ಆ ಶಕ್ತಿಯನ್ನ ಕೊಡ್ತದೆ ಅದು. ಬಟ್ ಅದರ ಮೇಲೆ ನಿಮ್ಗೆ ನಂಬಿಕೆ ಇಟ್ರೆ ಆಯ್ತು ಅಷ್ಟೇ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ದೊಡ್ಡ ಒಂದು ಸಬ್ಜೆಕ್ಟ್ ಇದೆ. ಯಾವಾಗ ವ್ಯಕ್ತಿ ತಮ್ಮ ಕಂಪನ ತರಂಗಗಳ ಮೂಲಕ ವಿಶ್ವಶಕ್ತಿ ಜೊತೆ ಸಂಪರ್ಕ ಸಾಧಿಸಿದಾಗ ವಿಶ್ವಶಕ್ತಿ ಆ ವ್ಯಕ್ತಿಯ ದೇಹ ಮತ್ತು ಅವರು ವಾಸಿಸುವ ಮನೆ ಕಾರ್ಯಸ್ಥಳದಲ್ಲಿ ಸಂಚಲನ ಶುರು ಮಾಡುತ್ತದೆ. ಇದಾದ ನಂತರ ಈ ಶಕ್ತಿಯು ವ್ಯಕ್ತಿಯ ದೇಹಗಳ ರಕ್ತದೊಂದಿಗೆ ಹರಿಯುತ್ತೆ. ಆಗ ಅದು ದೇಹದಲ್ಲಿ ರಕ್ತನಾಳಗಳ ಮತ್ತು ಅಪಧಮನಿಯ ಮೂಲಕ ಸಂಪೂರ್ಣವಾಗಿ ದೇಹದಲ್ಲಿ ಪರಿಚಲನೆಯಾಗುತ್ತೆ. ಆಗ ಅದು ದೇಹದಲ್ಲಿನ ಅಂಗಗಳಿಂದ ಅಡೆತಡೆಗಳನ್ನು ತೆರವುಗೊಳಿಸುತ್ತದೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಪರಿಚಲನೆಯಾಗುತ್ತೆ. ಅಷ್ಟೇ ಅಲ್ಲದೆ ದೇಹದಲ್ಲಿ ಟ್ರಿಲಿಯನ್ ಗಟ್ಟಲೆ ಇರುವಂತ ಜೀವಕೋಶಗಳಿಗೆ ಮತ್ತು ಇನ್ನಿತರ ಅಂಗಗಳಿಗೆ ಶಕ್ತಿಯನ್ನು ಒದಗಿಸುತ್ತದೆ ಮತ್ತು ಅದು ಬಲಿಷ್ಠವಾಗಲು ಸಹಾಯ ಮಾಡುತ್ತದೆ. ಇದರ ಜೊತೆ ವ್ಯಕ್ತಿಯ ದೇಹ ಸುಗಮವಾಗಿ ಚಟುವಟಿಕೆಯಿಂದ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ಯಾಕೆ ನಾವು ವರ್ಕ್ ಮಾಡೋದಿಲ್ಲ ಅಂದ್ರೆ, ನಮ್ಗೆ ಈ ನಂಬಿಕೆ ಬೇಕು. ನಿಮ್ಗೆ ಈ ವಿಶ್ವಶಕ್ತಿ ನಿಮ್ ಒಳಗಡೆ ಬರ್ಬೇಕು. ನಮ್ಮ ಏನು ನರೇಂದ್ರ ಅವರು ಹೇಳ್ತಾರೆ, ಹೇಗೆ ನೀವು ಒಳಗಡೆ ಅಂದ್ರೆ ಅಷ್ಟು ನಿಮ್ಮ ಹತ್ರ ಶಕ್ತಿ ಇದೆ, ತಾಕತ್ತಿದೆ. ವಿವೇಕಾನಂದರು ಹೇಳುವ ಒಂದು ಕೆಲವೊಂದು ಮಾತನ್ನ ಕೇಳ್ಬೇಕು ನೀವು. ಸೊ ನಿಮ್ಗೆ ಏನ್ ಬೇಕು ಅದನ್ನ ಫಸ್ಟ್ ಡಿಸೈಡ್ ಮಾಡಿ. ಸಾಲ ಮುಕ್ತ ಜೀವನ ಬೇಕಾ, ನೀವು ಡಿಸೈಡ್ ಮಾಡಿ. ಅಥವಾ ನಿಮ್ಗೆ ಡ್ರೀಮ್ ಇಂಪಾರ್ಟೆಂಟ್, ಇದಕ್ಕೆ ಎಂತ ಮನೆ ಕಟ್ಟಬೇಕು ಯೋಚನೆ ಮಾಡಿ. ಯಾವ ಮನೆ ಬೇಕಾದ್ರೂ ಕಟ್ಟು, DXN ಅಲ್ಲಿ ನಿಮ್ಗೆ ರೆಡಿ ಇದೆ. ಯಾವ ರೀತಿ ಬಂಗ್ಲೆ ಕಟ್ಬೇಕು, ಯಾವ ರೀತಿ ನಿಮ್ಗೆ ಯಾವ ರೀತಿ ಬೆಡ್ರೂಮ್ ಇರ್ಬೇಕು, ಯಾವ ರೀತಿ ಹಾಲ್ ಇರ್ಬೇಕು, ಇದು ಸಾಧ್ಯ ಉಂಟು DXN ಅಲ್ಲಿ. ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ, ಇಲ್ಲಿ ಎಷ್ಟು ಬೇಕು ನಿಮ್ಗೆ ಬ್ಯಾಂಕ್ ಅಲ್ಲಿ ಬ್ಯಾಲೆನ್ಸ್, ಎಷ್ಟು ಕೋಟಿ ಬೇಕು ಬ್ಯಾಂಕ್ ಬ್ಯಾಲೆನ್ಸ್, DXN ಕೊಡ್ಲಿಕ್ಕೆ ರೆಡಿ ಇದೆ. ಯಾವ ರೀತಿ ಎಷ್ಟು ಸೆಟ್ ಆಫ್ ಬಂಗಾರ ಬೇಕು ನಿಮ್ಗೆ, ಲೇಡೀಸ್ ಅವ್ರು ಇರ್ಬೋದು ನೋಡಿ, ಎಲ್ಲ ನಿಮ್ಗೆ ಸಿಗ್ತದೆ ನೋಡಿ. DXN ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿ. ಯಾವ ಗಾಡಿ ತಗೋಬೇಕು ನಿಮ್ಗೆ, ಯಾವ ಕಲರ್ ಬೇಕು ನಿಮ್ಗೆ ಗಾಡಿ, BMW ಬೇಕಾ, ಮರ್ಸಿಡೀಸ್ ಬೇಕಾ, ಬೆನ್ಸ್ ಬೇಕಾ, ಎನಿ ಕಾರ್,
ಇಟ್ ಈಸ್ ಪಾಸಿಬಲ್ ಇನ್ ಡಿಎಕ್ಸನ್. ಸೊ ಮಕ್ಕಳಿಗೆ ಡಾಕ್ಟರ್, ಇಂಜಿನಿಯರ್ ಏನ್ ಮಾಡ್ಬೇಕು ಯೋಚನೆ ಮಾಡಿ. ಯಾಕಂದ್ರೆ ನಿಮ್ಮ ಜವಾಬ್ದಾರಿ ಇದೆ, ಯೋಚನೆ ಮಾಡ್ಬೇಕು ಯಾವ ದೇಶಕ್ಕೆ ಹೋಗ್ಬೇಕು. ನಾನಂತೂ ಈಗ 23 ಸಲ ಹೋಗಿ ಬಂದಿದ್ದೀನಿ. ನೀವು ಯಾವ ದೇಶಕ್ಕೆ ಹೋಗ್ಬೇಕು ಡಿಸೈಡ್ ಮಾಡಿ ಹೋಗ್ಬೋದು ನಿಮ್ಗೆ. ಸೊ ಹೆಲ್ತಿ, ಆರೋಗ್ಯ ಇಟ್ಕೊಂಡು ಹೋಗ್ಬೋದು ನಿಮ್ಗೆ. ನಿಮ್ಗೆ ಇದರಲ್ಲಿ ಸ್ಪೋರ್ಟ್ಸ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಎಲ್ಲಾ ಟೈಮ್ ಸಿಗ್ತದೆ. ಎನಿಥಿಂಗ್ ನ್ಯೂಟ್ರಿಷನ್ ಏನ್ ತಿನ್ಬೇಕು ಇದೆಲ್ಲ ಬಿಟ್ಟದ್ದು. ನಿಮ್ಗೆ ಹಣ ಇದೆ ನಿಮ್ಮ ಹತ್ರ, ಏನ್ ಬೇಕಾದ್ರೂ ನೋಡಿ. ಯಾವ ಹೋಟೆಲಿಗೆ ಹೋಗ್ಬೇಕು, ಯಾವ ಫಿಶ್ ತಗೋಬೇಕು, ಆಪಲ್ ತಗೋಬೇಕು, ಎಲ್ಲಿ ಹೋಗ್ಬೇಕು, ಜಾಗಿಂಗ್ ಮಾಡ್ಬೇಕು, ಯಾವ ಹೋಟೆಲ್, ಎಲ್ಲ ಎವ್ರಿಥಿಂಗ್. ಯಾಕಂದ್ರೆ ಮನಿ ಮನಿ ಮ್ಯಾಟರ್ಸ್. ಇದರಲ್ಲಿ ನಿಮ್ಗೆ ಅದು ಸಿಗ್ತದೆ ನಿಮ್ಗೆ. ಸೊ ಫ್ರೆಂಡ್ಶಿಪ್, ನಮ್ಗೆ ಎಲ್ಲಿ ಹೋದ್ರು ಫ್ರೆಂಡ್ಶಿಪ್. ಮೊನ್ನೆ ಗೋವಾಕ್ಕೆ ಹೋದಾಗೆ ನಮ್ಮ ರೈಲ್ವೆ ಸ್ಟೇಷನ್ಗೆ ನಮ್ಮ ಅವರು ಬಾಬುಶ್ ಅವರು ಬಂದು, ಸೊ ನೋಡಿ ಎಂತ ಸಂಬಂಧ. ಅಲ್ಲಿ ಹೋಗಿದೆ, ಬಿಹಾರ ಹೋದ್ರೆ ಸ್ವೈನ್, PK ಸ್ವೈನ್ ಅವ್ರು ಬಂದು, ಸರ್ ಹೇಗಿದ್ದೀರಿ ಸರ್, ಬಿಹಾರ ಒರಿಸ್ಸಾದಲ್ಲಿ. ಜಸ್ಟ್ ಇಮ್ಯಾಜಿನ್ ಮಾಡಿ. ಭರತ್ ಗರ್ಗ್ ಅವ್ರು ಬಂದು, ಅಂದ್ರೆ ಫ್ರೆಂಡ್ಶಿಪ್ ಇದರಲ್ಲಿ ಹೆಲ್ತ್, ವೆಲ್ತ್, ಫ್ರೆಂಡ್ಶಿಪ್, ಎವ್ರಿಥಿಂಗ್ DXN ಅಲ್ಲಿ ಇದೆ. ಸೊ ನಿಮ್ಗೆ ಏನು ರೆಕಗ್ನಿಷನ್ ಬೇಕು. ಜನ ಇವತ್ತು ರೆಕಗ್ನಿಷನ್ ಹೋಗಿ ಏನೇನು ಮಾಡ್ತಾ ಇದ್ದಾರೆ. ನಿಮ್ಗೆ ರೆಕಗ್ನಿಷನ್ ಬೇರೆ ಬೇರೆ ಇದೆ. ಸ್ಟಾರ್, ಕ್ರೌನ್ ಅಂಬಾಸಿಡರ್ ವರೆಗೆ ರೆಕಗ್ನಿಷನ್ ತಗೋಬಹುದು ನೀವು. ಇಂಥ ಒಂದು ಲೈಫ್ ಇಟ್ಕೊಂಡು, ಮಕ್ಕಳನ್ನ ಇಟ್ಕೊಂಡು ಫ್ಯಾಮಿಲಿ ಟ್ರಿಪ್ ಮಾಡಬಹುದು, ಎಷ್ಟು ಖುಷಿಯಲ್ಲಿ ಇರಬಹುದು. ಎಲ್ಲ ನಿಮ್ಗೆ ಫ್ರೀಡಮ್, ಟೈಮ್ ಫ್ರೀಡಮ್, ಮನಿ, ಟ್ರಾವೆಲ್, ಟೆನ್ಷನ್ ಫ್ರೀಡಮ್ ಅನ್ನ ತಗೋಬಹುದು. ಪ್ರತಿ ಒಂದು ನಿಮ್ಗೆ DXN ಅಲ್ಲಿ ಸಾಧ್ಯ ಇದೆ. ಅದರಿಂದ ನಿಮ್ಮ ಏನ್ ಹೇಳ್ತಾರೆ, ಬದುಕಿಗೊಂದು ಹೊಸ ವೃತ್ತಿ ಸೇರಿಸಿಕೊಳ್ಳಿ. DXN ಆರೋಗ್ಯ, ಆದಾಯ, ಸ್ವಾತಂತ್ರ್ಯ, ಉತ್ತಮ ವೃತ್ತಿ. ನಿಮ್ಮ ಆಯ್ಕೆಯಿಂದ ಬದುಕುತ್ತೇವೆ, ಆಕಸ್ಮಿಕ ಅವಕಾಶದಿಂದಲ್ಲ. ಆಯ್ಕೆ ಮಾಡ್ಕೋಬೇಕು. ಭವಿಷ್ಯದಲ್ಲಿ ಯಾವಾಗ್ಲೂ ನಮ್ಮ ಆಯ್ಕೆಯನ್ನು ಅವಲಂಬಿಸಿದೆ. ಆದ್ರಿಂದ ಇವತ್ತೇ ಸಕ್ರಿಯರಾಗಿ, ಇವತ್ತು ಕರೆದಿದ್ದಾರೋ ಭವಿಷ್ಯವನ್ನು ನಿಮ್ಮ ಹಿಡಿತಕ್ಕೆ ತಗೊಳ್ಳಿ. ಸೊ ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯ. DXN ವ್ಯವಹಾರ ಆರಂಭಿಸಿ. ಪ್ರತಿಯೊಬ್ಬರು ಕ್ರೌನ್ ಅಂಬಾಸಿಡರ್ ಆಗ್ಬಹುದು. ಸೊ ಅದರಿಂದ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಏನಾದ್ರೂ ಡೌಟ್ ಇದ್ರೆ, ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ನಮ್ಮನ್ನ ಇವಾಗ ಕೇಳ್ಬಹುದು. ಎನಿಥಿಂಗ್, ಎನಿ ಡೌಟ್, ಯಾರಿಗಾದ್ರೂ ಡೌಟ್ ಇದ್ರೆ ಕೇಳ್ಬಹುದು. ಇಲ್ಲಾಂದ್ರೆ ಟೈಮ್ 8:14 ಆಗಿದೆ. ಸೊ ನಾವು ಇದನ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ಬೋದು. ಎನಿಥಿಂಗ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಇಲ್ಲ ಸರ್, ತುಂಬಾ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಶನ್ ಮೂಡಿ ಬಂದಿದೆ ಸರ್. ಯಾಕಂದ್ರೆ ನೀವು ಇಷ್ಟು ಹೇಳಿದ್ಮೇಲೆ ಡೌಟ್ ಅಂತಲೇ ಕಾಣುದಿಲ್ಲ ನಮ್ಗೆ. ಆ ರೀತಿಯಲ್ಲಿ ಹೇಳಿದ್ರಿ ಸರ್. ಯಾಕಂದ್ರೆ ಆ BOM ಏನಂತ ಕರೆಕ್ಟ್ ನಮ್ಗೆ ಮನದಟ್ಟು ಮಾಡಿದ್ರಿ ಸರ್. ಯಾಕಂದ್ರೆ ಎಷ್ಟೋ ಜನರಿಗೆ BOM ಅಂದ್ರೆ ಏನಂತ ಗೊತ್ತಾಗುದಿಲ್ಲ. ಯಾಕಂದ್ರೆ ಬೇಸಿಕ್ BOM ಗೊತ್ತಿದ್ರೆ ಮಾತ್ರ ನಾವು DXN ಅಲ್ಲಿ